Hello students, welcome to Trivika Academy PGCET 2026 MBA, MCA, MTech, M Architecture. ಈ ಒಂದು ಕೋರ್ಸ್ ಅಪ್ಲಿಕೇಶನ್ ಫಾರ್ಮ್ ಆಲ್ರೆಡಿ ರಿಲೀಸ್ ಮಾಡಿದ್ರು, 24th ಗೆ ರಿಲೀಸ್ ಮಾಡಿದ್ರು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಇನ್ನು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಒಂದು ಕಂಪ್ಲೀಟ್ ಗೈಡ್ ವಿಡಿಯೋ ಮಾಡಿ ಹಾಕಿದ್ದೆ. ಅನ್ಫಾರ್ಚುನೇಟ್ಲಿ ಅದೇನಾಗ್ಬಿಡ್ತು, ಯೂಟ್ಯೂಬ್ ಇಂದ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದು ಆ ಒಂದು ವಿಡಿಯೋ ಡಿಲೀಟ್ ಆಯ್ತು. ಸೊ ಹಾಗಾಗಿ ಆ ವಿಡಿಯೋ ಸಿಗ್ತಾ ಇಲ್ಲ. ಸೊ ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ವಿಡಿಯೋ ಮತ್ತೆ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಮತ್ತೆ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ನ ಒಂದು ಲೈವ್ ಡೆಮೋ ಹಾಕಿ ತೋರಿಸ್ತಾ ಇಲ್ಲ, ಬಿಕಾಸ್ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಅಗೇನ್ಸ್ಟ್ ಹೋಗುತ್ತೆ. ಸೊ ನನಗೂ ಕೂಡ ಗೊತ್ತಾಗಿರ್ಲಿಲ್ಲ. ಸೊ ಹಾಗಾಗಿ ಅದು ಯೂಟ್ಯೂಬ್ ಇಂದ ವಿಡಿಯೋ ರಿಮೂವ್ ಆಯ್ತು. ಸೊ ನಾನೇನ್ ಮಾಡ್ತೀನಿ, ಒಂದು PDF ನ ಬಿಟ್ಟಿದ್ದಾರೆ, ಆ PDF ಮುಖಾಂತರ ಏನ್ ಮಾಡ್ತೀನಿ, ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್ ಯು ಈಚ್ ಅಂಡ್ ಎವ್ರಿಥಿಂಗ್ ಇನ್ ದಿಸ್ ವಿಡಿಯೋ, ರೈಟ್. ಸೊ ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಈಸಿ ಆಗಿ ಹಾಕಬಹುದು. ಡೋಂಟ್ ವರಿ, ಐ ಟ್ರೈ ಟು ಸಾಲ್ವ್ ಆಲ್ ಆಫ್ ಯುವರ್ ಡೌಟ್ಸ್. ನಿಮ್ಮೆಲ್ಲ ಡೌಟ್ಸ್ ಗಳನ್ನ ನಾನು ಕಮೆಂಟ್ ಸೆಕ್ಷನ್ ನೋಡಿದೀನಿ, ಆ ಕಮೆಂಟ್ ಸೆಕ್ಷನ್ ಡೌಟ್ಸ್ ಗಳನ್ನ ನಾನು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀನಿ, ರೈಟ್. ಸೊ ಫಸ್ಟ್ ಏನ್ ಮಾಡಬೇಕು, ನೀವು ಈಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವಿಸಿಟ್ KEA ವೆಬ್ಸೈಟ್ ನ ವಿಸಿಟ್ ಮಾಡಿ. ಪ್ರವೇಶ ಅಂತ ಇದೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿದ್ರೆ PGCET 2026 MBA MCA ಅಂತ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ಅಲ್ಲಿ 3-4 ಆಪ್ಷನ್ಸ್ ಇರ್ತವೆ. ಅಲ್ಲಿ ನೀವು PGCET 2026 MBA MCA MTech ಆರ್ಕಿಟೆಕ್ಚರ್ ಈ ಒಂದು ಕೋರ್ಸ್ಗಳದ್ದು ಆನ್ಲೈನ್ ಅರ್ಜಿ ಲಿಂಕ್ ಅಂತ ಇರುತ್ತೆ. ಆ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯೊಂದು ವೆಬ್ಸೈಟ್ ಓಪನ್ ಆಗುತ್ತೆ, ರೈಟ್. ಸೊ ಐ ಹೋಪ್ ಎವ್ರಿಬಡಿ ಕ್ಯಾನ್ ಸಿ ಇಟ್. ಈ ರೀತಿಯ ವೆಬ್ಸೈಟ್ ಓಪನ್ ಆಗುತ್ತೆ. ನೀವೇನ್ ಮಾಡಬೇಕಾಗುತ್ತೆ ನೋಡ್ರಿ, ಪ್ರೊಸೀಡ್ ಟು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅಂತ ಇದೆ, ನೆಕ್ಸ್ಟ್ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಇದೆ. ಎರಡು ಆಪ್ಷನ್ ಇದೆ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಆಲ್ರೆಡಿ ನಾನು ಲಾಸ್ಟ್ ವರ್ಷ PGCET ಬಂದಿದ್ದೆ, ನಾನು ಒಂದನೇ ಆಪ್ಷನ್ ಚೂಸ್ ಮಾಡ್ಬೇಕಾ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಡೌಟ್ ಇದೆ. ಸೊ ಹಾಗಾಗಿ ನೀವು ಲಾಸ್ಟ್ ವರ್ಷ PGCET ಬರ್ದಿರ್ಲಿ ಇರ್ಲಿ, ನೀವೇನ್ ಮಾಡಬೇಕು, ಈ ಒಂದು ಆಪ್ಷನ್ ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅಂತಾನೆ ಕ್ಲಿಕ್ ಮಾಡಬೇಕು. ಸೊ ಪ್ರತಿಯೊಬ್ಬರು ಕೂಡ ಫಸ್ಟ್ ರಿಜಿಸ್ಟರ್ ನ ಮಾಡಬೇಕು. ಸೊ ಈ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ರೈಟ್. ತುಂಬಾ ಜನ ಸ್ಟೂಡೆಂಟ್ಸ್ ಗೆ ರಿಜಿಸ್ಟ್ರೇಷನ್ ಅಲ್ಲಿ ಸರ್ವರ್ ಇಶ್ಯೂ ಬರ್ತಾ ಇದೆ. ಆಸ್ ಆಫ್ ನೌ ಸರ್ವರ್, ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಸರ್ವರ್ ಇಶ್ಯೂ ಇದೆ ಅಂತ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮತ್ತೆ ಯೂಟ್ಯೂಬ್ ಕಮೆಂಟ್ ಮಾಡ್ತಾರೆ. ಸ್ವಲ್ಪ ವೇಟ್ ಮಾಡಿ, ಒಂದು ಇನ್ಕಾಗ್ನಿಟೋ ಮೋಡ್ ಅಲ್ಲಿ ಟ್ರೈ ಮಾಡಬಹುದು ನೀವು, ಆರ್ ಎಲ್ಸ್ ಸ್ವಲ್ಪ ವೇಟ್ ಮಾಡಿ, ಲೇಟ್ ನೈಟ್ ಹಾಕಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡ್ರಿ, ಅಥವಾ ಅರ್ಲಿ ಮಾರ್ನಿಂಗ್ ಅಪ್ಲಿಕೇಶನ್ ಹಾಕಕ್ಕೆ ಟ್ರೈ ಮಾಡ್ರಿ. ಸೊ ದಟ್ ನಿಮಗೆ ಆ ಒಂದು ಅಪ್ಲಿಕೇಶನ್ ಈಸಿಯಾಗಿ ಹಾಕಬಹುದು. ನೀವು ಸ್ವಲ್ಪ ವೇಟ್ ಮಾಡ್ರಿ, ಸೈಟ್ ಇಶ್ಯೂ ಇರುತ್ತೆ, ಅದು ರಿಸಾಲ್ವ್ ಆಗುತ್ತೆ, ರೈಟ್. ಸೊ ನೀವು ರಿಜಿಸ್ಟರ್ ಫಾರ್ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ನೀವು ನೋಡಬಹುದು, ಇಲ್ಲಿ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿಯ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿವರು, ಅಂದ್ರೆ ಕರ್ನಾಟಕದಲ್ಲಿ ನೀವು SSLC ನ ಮುಗಿಸಿದಿರಾ, ಹೌದು ಅಥವಾ ಇಲ್ಲ ಅಂತ ಇರುತ್ತೆ. ಐ ಹೋಪ್ ನೀವು ಹೌದು ಅಂತಾರೆ ಹೌದು ಅಂತ ಹಾಕ್ರಿ, ಇಲ್ಲ ಅಂತಾರೆ ಇಲ್ಲ ಅಂತ ಹಾಕ್ರಿ. ಯಾರು ಹೌದು ಅಂತ ಹಾಕ್ತಾರೋ ನಿಮಗೆ ಇಲ್ಲಿ 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಸಿಗುತ್ತೆ. 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್ ನೀವು ಎಂಟ್ರಿ ಮಾಡಬೇಕು. ನೆನ್ಪಿಟ್ಕೊಡ್ರಿ, 10th ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಹೆಸರು ಇರುತ್ತೋ ಅದೇ ರೀತಿ ರಿಜಿಸ್ಟರ್, ಅದೇ ರೀತಿ ಆಧಾರ್ ಕಾರ್ಡ್ ಅದೇ ರೀತಿ ಹೆಸರು ಇರಬೇಕಾಗುತ್ತೆ. ಆ ತರ ಯಾರು ಇರಲ್ಲ, ನಿಮ್ದೇನಾಗುತ್ತೆ ಅಲ್ಲಿ ನೇಮ್ ಮಿಸ್ ಮ್ಯಾಚ್ ಆಗುತ್ತೆ, ಅಲ್ಲಿ ರಿಜಿಸ್ಟರ್ ಆಗಲ್ಲ. ಸೊ ನೀವೇನ್ ಮಾಡಬಹುದು, ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೊಂಡು ನೀವೇನ್ ಮಾಡಬೇಕು, ರಿಜಿಸ್ಟರ್ ನ ಮಾಡಬೇಕು. ಸೊ 10th SSLC ಮಾರ್ಕ್ಸ್ ಕಾರ್ಡ್ ನಂಬರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. CBSE ಸ್ಟೂಡೆಂಟ್ಸ್ ಅದು ಇಶ್ಯೂ ಇದೆ, ದಟ್ ನಿಮಗೆ ಇಲ್ಲಿ 8 ಅಂಕಿಗಳು ಕೇಳ್ತಾರೆ, ಬಟ್ ನಿಮ್ದು 7 ಅಂಕಿ ಇರುತ್ತೆ. ನೀವೇನ್ ಮಾಡ್ಬೇಕು, ಸೊ ನೀವ್ ಬಂದ್ಬಿಟ್ಟು ನಿಮ್ದು ಇದಿರುತ್ತಲ್ಲ ಪಾಸಿಂಗ್ ಇಯರ್ ಇರುತ್ತಲ್ಲ, ಆ ಪಾಸಿಂಗ್ ಇಯರ್ ನ ಫಸ್ಟ್ ಹಾಕ್ಬಿಟ್ಟು ನೆಕ್ಸ್ಟ್ ನೀವು ರಿಜಿಸ್ಟರ್ ರೋಲ್ ನಂಬರ್ ಹಾಕಿದ್ರು ಕೂಡ ಬರುತ್ತೆ. ಸೊ CBSE ಸ್ಟೂಡೆಂಟ್ಸ್ ಆ ರೀತಿ ಮಾಡಿ. ಇನ್ ನಾರ್ಮಲ್ ಇನ್ನು ಸ್ಟೇಟ್ ಸಿಲೆಬಸ್ ಅಲ್ಲಿ ಕಲ್ತಿರುವಂತ ಸ್ಟೂಡೆಂಟ್ಸ್ 10th SSLC ರೋಲ್ ನಂಬರ್ ನೀವು ಹಾಕ್ಬಹುದು. ನೆಕ್ಸ್ಟ್ ಅದಾಗಿ ವೆರಿಫೈ ಅಂತ ಕೊಟ್ಟಾದ್ಮೇಲೆ ಅದು ಸಕ್ಸಸ್ ಅಂತ ಈ ರೀತಿ ಬರುತ್ತೆ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಬಹುದು ನೀವು ಏನಾಗುತ್ತೆ, ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವರೆ ಹೌದು ಅಂತ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್ SSLC ನೋಂದಣಿ ಸಂಖ್ಯೆ ನಮೂದಿಸಿ ಅಂತ ಕೊಟ್ಟಿರ್ತಾರೆ. ಆಲ್ರೆಡಿ ಇಲ್ಲಿ ಏನಿರುತ್ತೆ, ಆಲ್ರೆಡಿ ಇಲ್ಲಿ ಬಂದಿರುತ್ತೆ, ಒಂದು ಆಲ್ರೆಡಿ ಬಂದ್ಬಿಟ್ಟಿರುತ್ತೆ. ಸೊ ನೀವು ಅದನ್ನ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬಹುದು. ನೆಕ್ಸ್ಟ್ ನಿಮ್ಮ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಹೆಸರು ಇರುತ್ತೋ ಆ ರೀತಿ ಹೆಸರು ಆಸ್ ಯೂಶುವಲ್ ಬಂದೇ ಬಿಟ್ಟಿರುತ್ತೆ, ಅದು ಕೂಡ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ದಾದ್ರು ಬಂದಿಲ್ಲ ಅಂದ್ರೆ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಜನ್ಮ ದಿನಾಂಕ ಕೇಳುತ್ತೆ, ಜನ್ಮ ದಿನಾಂಕ ಆಟೋಮೆಟಿಕ್ ಅದು ಫೆಚ್ ಆಗಿರುತ್ತೆ. ಲಿಂಗ ಬಂದ್ಬಿಟ್ಟು ಫೆಚ್ ಆಗಿರುತ್ತೆ, ಫೆಚ್ ಆಗಿಲ್ಲ ಅಂದ್ರೆ ನೀವು ಮೇಲ್ ಫಿಮೇಲ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ ಫಾದರ್ ಹೆಸರಾಗಿರ್ಲಿ, ಮದರ್ ಹೆಸರಾಗಿರ್ಲಿ, ಪ್ರತಿಯೊಂದು ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ಯಾವ್ದಾದ್ರು ಸ್ಯಾಟ್ಸ್ ನಂಬರ್ ಎಂಟರ್ ಆಗಿಲ್ಲ ಅಂದ್ರೆ ಎಂಟ್ರಿ ಮಾಡಬಹುದು, ಬಟ್ ಇಟ್ ಈಸ್ ಆಪ್ಷನಲ್. ಕ್ಯಾನ್ ಯು ಜಸ್ಟ್ ಸಿ ಇಟ್ ಈಸ್ ಆಪ್ಷನಲ್. ನೀವು ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕ್ಲೇಬೇಕು ಅಂತಿಲ್ಲ, ಅದು ಆಪ್ಷನಲ್ ಆಗಿರುತ್ತೆ. ಹಾಕಿದ್ರು ಫೈನ್, ಹಾಕ್ಲಿಲ್ಲ ಫೈನ್, ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ನೆನ್ಪಿಟ್ಕೊಂಡ್ಬಿಡ್ರಿ, ಯಾವ್ದಾದಕ್ಕೆ ಈ ರೀತಿ ಸ್ಟಾರ್ ಮಾರ್ಕ್ ಇರುತ್ತೆ ನೋಡ್ರಿ, ಆ ಒಂದು ಇದು ಕೂಡ ಮಾತ್ರ ಮ್ಯಾಂಡೇಟರಿ ಆಗಿರುತ್ತೆ. ಸ್ಟಾರ್ ಮಾರ್ಕ್ ಯಾವ್ದಿಲ್ಲ, ಅದು ಮ್ಯಾಂಡೇಟರಿ ಅಲ್ಲ. ನೀವು ಹಾಕಿದ್ರೆ ಹಾಕ್ಬಹುದು, ಬಿಟ್ಟರೆ ಬಿಡಬಹುದು. ಸ್ಯಾಟ್ಸ್ ನಂಬರ್ ಯಾರ ಹತ್ರ ಇದ್ರೆ ಸ್ಯಾಟ್ಸ್ ನಂಬರ್ ಇಲ್ಲಿ ಹಾಕಿ. ನೆಕ್ಸ್ಟ್ ಐ ವಾಲಂಟರ್ಲಿ ಕನ್ಸೆಂಟ್ ಟು ಶೇರ್ ಮೈ ಆಧಾರ್ ನಂಬರ್ ಅಂಡ್ ಅಥೆಂಟಿಕೇಟ್ ಮೈ ಐಡೆಂಟಿಟಿ ಅಂತ ಒಂದು ಕನ್ಸೆಂಟ್ ಬಾಕ್ಸ್ ಓಪನ್ ಇರುತ್ತೆ. ನೀವು ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ನ ಇಲ್ಲಿ
ಇಲ್ಲಿ ಅವ್ರ ಕನ್ಸೆಂಟ್ ಕೊಡ್ಲೇಬೇಕಾಗುತ್ತೆ, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ವೆರಿಫೈ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ನ ಎರಡು ಕೂಡ ಮರ್ಜ್ ಮಾಡಿದ್ರೆ ವೆರಿಫೈ ಆಗುತ್ತೆ. ನೀವು ಇಲ್ಲಿ ರಿಜಿಸ್ಟರ್ ಥ್ರೂ ಆಧಾರ್ ಈ ಬಟನ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು. ರೈಟ್, ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ನೋಡಬಹುದು ಇಲ್ಲಿ ಇ ಕೆ ವೈ ಸಿ ಆಗುತ್ತೆ. ಸೊ ಇ ಕೆ ವೈ ಸಿ ಇಲ್ಲಿ ಆಧಾರ್ ನಂಬರ್ ಆಸ್ ಇಟ್ ಇಸ್ ನಿಮ್ಮ ಆಧಾರ್ ಕಾರ್ಡ್ ಏನಿರುತ್ತೋ ಆ ರೀತಿ ಆಧಾರ್ ಕಾರ್ಡ್ ನಲ್ಲಿರುವಂತ ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಎಂಟರ್ ಮಾಡಾದ್ಮೇಲೆ ಸೊ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಕೆನ್ ಯು ಜಸ್ಟ್ ಸಿ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ಕನ್ಸೆಂಟ್ ಬಾಕ್ಸ್ ಮತ್ತೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ OTP ದೃಢೀಕರಣ ವಿಧಾನವನ್ನು ಆಯ್ಕೆ ಮಾಡಿ. ಅಂದ್ರೆ ಯಾವ ಟೈಪ್ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಲ್ಲಿ OTP, ಫೇಸ್ ಕ್ಯಾಪ್ಚರ್, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್, ಐರಿಸ್ ಕ್ಯಾಪ್ಚರ್ ಅಂತ ಇದೆ. ನೀವು OTP ಅಂತ ಕೊಟ್ಟರೆ ಸಾಕು. OTP ಅಂತ ಕೊಟ್ಟು ಇಲ್ಲಿ OTP ಪಡೆಯಿರಿ, ಜನರೇಟ್ OTP ಅಂತ ಕೊಟ್ಟಾದ್ಮೇಲೆ ಏನಾಗುತ್ತೆ ನೆಕ್ಸ್ಟ್ OTP ಬರುತ್ತೆ. ಸೊ ಇಲ್ಲಿ ಬರುತ್ತೆ ನೋಡಿ, OTP ಅನ್ನು SMS ಮೂಲಕ ಕಳಿಸಲಾಗಿದೆ. ನಿಮ್ಮ ಮೊಬೈಲ್ಗೆ SMS ಏನಾಗುತ್ತೆ OTP ಬರುತ್ತೆ. ಆ OTP ನ ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಅದು ಕೆಳಗಡೆ ಇರುತ್ತೆ ಎಂಟರ್ OTP, ಆ OTP ನ ಹಾಕಬೇಕು. ನೆಕ್ಸ್ಟ್ ಸಬ್ಮಿಟ್, ಸಲ್ಲಿಸಿ ಅಂತ ಕೊಡಬೇಕು. ಐ ನೋ ತುಂಬಾ ಕೆಲವೊಂದು ಸ್ಟೂಡೆಂಟ್ಸ್ ಇಲ್ಲಿ ಈ ಒಂದು ಸ್ಟೆಪ್ ಅಲ್ಲಿ ಏನಾಗ್ತಿರೋದಿಲ್ಲ, ಅಥೆಂಟಿಕೇಟ್ ಆಗ್ತಿರೋದಿಲ್ಲ. ಅದಕ್ಕೆ ಏನೇನ್ ಕಾರಣ, ಒಂದು ನಿಮ್ದು ಆಧಾರ್ ಕಾರ್ಡ್ ಅಥವಾ 10th ಮಾರ್ಕ್ಸ್ ಗಳಲ್ಲಿ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗಿರುತ್ತೆ ಅಥವಾ ನೇಮ್ ಮಿಸ್ ಮ್ಯಾಚ್ ಆಗಿರುತ್ತೆ. ಜಸ್ಟ್ ಇನಿಷಿಯಲ್ ಏನಾದ್ರು ಇತ್ತಪ್ಪ ಅಂದ್ರೆ ಅದು ಪ್ರಾಬ್ಲಮ್ ಇಲ್ಲ. ಕಂಪ್ಲೀಟ್ ನೇಮೇ ಏನಾದ್ರು ಚೇಂಜ್ ಆಗ್ಬಿಟ್ಟಿತ್ತು ಅಂದ್ರೆ ಪ್ರಾಬ್ಲಮ್ ಆಗ್ತಿರುತ್ತೆ. ನೀವೇನ್ ಮಾಡ್ಬೇಕು, ಆಧಾರ್ ಕಾರ್ಡ್ ನ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಹೆಂಗಿರುತ್ತೋ ಆ ರೀತಿ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಿ ನೀವೇನ್ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಈ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಸೊ ಇದೆಲ್ಲ ಆದ್ಮೇಲೆ ಮತ್ತೊಂದು ಇದೇ ತರ ಪೇಜ್ ಓಪನ್ ಆಗುತ್ತೆ. ನೀವು ನೋಡಬಹುದು ಇಲ್ಲಿ ಇದೆಲ್ಲ ಪೇಜ್ ಅದೇ ತರ ಬಂದಿರುತ್ತೆ. ನೆಕ್ಸ್ಟ್ ನೋಡಬಹುದು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಏನು, ವಾಟ್ ಈಸ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್. ಇಲ್ಲಿ BA, BCA, BCom ಯಾವ್ದಿರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡಿ ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು ಅಲ್ಲಿ BA, BCA, BCom ಈ ರೀತಿ ಆಪ್ಷನ್ ಬಂದು ಇನ್ ಕೇಸ್ ನೀವು ಮಾಡಿರುವಂತ ಡಿಗ್ರಿಯಲ್ಲಿ ಲೀಸ್ಟ್ ಆಗಿರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನೀವು, ಎನಿ 3 years ಡಿಗ್ರಿ ಈ ತರ ಆಪ್ಷನ್ ಅದನ್ನ ಹಾಕೊಳ್ಬಹುದು. ನೆಕ್ಸ್ಟ್ ರಾಷ್ಟ್ರೀಯ ನ್ಯಾಷನಾಲಿಟಿ ಇಂಡಿಯನ್ ಅಂತ ಕೊಡಬೇಕು. ನೆಕ್ಸ್ಟ್ ಇಮೇಲ್ ಐಡಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಇಮೇಲ್ ಐಡಿನ ಎಂಟ್ರಿ ಮಾಡಬೇಕು. ನೀವು ಇವಾಗ ಯೂಸ್ ಮಾಡುವಂತ ಇಮೇಲ್ ಐಡಿನ ಕೊನೆವರೆಗೂ PGCET ಎಕ್ಸಾಮ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಅಡ್ಮಿಷನ್ ಆಗೋವರೆಗೂ ಆ ಇಮೇಲ್ ಐಡಿ ನಿಮ್ಮ ಹತ್ರ ಇರಬೇಕು. ಇಮೇಲ್ ಐಡಿ ನಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಸೆಂಡ್ OTP, ನೀವೇನ್ ಮಾಡಬೇಕು, ನೆಕ್ಸ್ಟ್ OTP ಕಳಿಸುತ್ತೆ. ನಿಮ್ ಇಮೇಲ್ ಐಡಿ ಒಂದು OTP ಬರುತ್ತೆ. ಆ OTP ನ ಹಾಕ್ಬಿಟ್ಟು ಅಲ್ಲಿ ಇನ್ನೊಂದು ಆಪ್ಷನ್ ಬಂದಿರುತ್ತೆ ವೆರಿಫೈ ಅಂತ ಬಂದಿರುತ್ತೆ. ಆ ವೆರಿಫಿಕೇಶನ್ ನ ಕ್ಲಿಕ್ ಮಾಡಬೇಕು. ದೆನ್ ಅದು OTP ವೆರಿಫಿಕೇಶನ್ ಆಗುತ್ತೆ ಇಮೇಲ್. ನೆಕ್ಸ್ಟ್ ಮೊಬೈಲ್ ನಂಬರ್ ಬರುತ್ತೆ. ಮೊಬೈಲ್ ನಂಬರ್ ಕೂಡ ಇವಾಗ ಏನ್ ಯೂಸ್ ಮಾಡ್ತಿರೋ ಎಕ್ಸಾಮ್ ಮುಗಿದು ಪ್ರೊಸೆಸ್ ಆಗೋರು ಕೂಡ ಮೊಬೈಲ್ ನಂಬರ್ ಯಾವುದೇ ರೀತಿ ಚೇಂಜ್ ಮಾಡಂಗಿಲ್ಲ. ಅದೇ ಮೊಬೈಲ್ ನಂಬರ್ ಇಟ್ಕೋಬೇಕು. ಆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTP ನ ಸೆಂಡ್ ಮಾಡಬೇಕು. OTP ಸೆಂಡ್ ಆದ್ಮೇಲೆ OTP ಬರುತ್ತೆ. ಇನ್ನೊಂದು ಬಾಕ್ಸ್ ಓಪನ್ ಆಗಿರುತ್ತೆ. ಆ ಬಾಕ್ಸ್ ಅಲ್ಲಿ OTP ನ ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕೊಡಬೇಕು. ಸೊ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಎರಡೂ ಕೂಡ ವೆರಿಫೈ ಆಗುತ್ತೆ. ಸೊ ಯಾರ್ಯಾರಿಗೆ ಆಗ್ತಿರೋದಿಲ್ಲ ಸ್ವಲ್ಪ ವೇಟ್ ಮಾಡ್ರಿ. ಅದೇ ಹೇಳಿದ್ನಲ್ಲ, ಇನ್ಕಾಗ್ನಿಟೋ ಕೂಡ ಟ್ರೈ ಮಾಡ್ರಿ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಅಲ್ಲಿ ಟ್ರೈ ಮಾಡಿ. ಸೊ ಐ ನೋ ದಟ್ ಫ್ರಸ್ಟ್ರೇಷನ್ ಇರುತ್ತೆ, ಅರ್ಜೆನ್ಸಿ ಇರುತ್ತೆ ನಿಮಗೆ, ಯಾಕೆ ಆಗ್ತಿಲ್ಲ ಅಂತ. ಬಟ್ ಇಟ್ ಹ್ಯಾಪನ್ಸ್ sometimes it happens. ಬಟ್ ದ ಥಿಂಗ್ ಇಸ್ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಟ್ರೈ ಮಾಡ್ರಿ, ಲೇಟ್ ನೈಟ್ ಟ್ರೈ ಮಾಡ್ರಿ, ಅರ್ಲಿ ಮಾರ್ನಿಂಗ್ ಟ್ರೈ ಮಾಡ್ರಿ, ಆಗುತ್ತೆ. ರೈಟ್, ಬಿಕಾಸ್ ಸರ್ವರ್ ಇಶ್ಯೂಸ್ ಇರ್ತಾವೆ. ರೈಟ್, ಸೊ ಆ ರೀತಿ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ 8 ಕ್ಯಾರೆಕ್ಟರ್ ಉಳ್ಳ, ಕನಿಷ್ಠ 8 ಕ್ಯಾರೆಕ್ಟರ್ ಉಳ್ಳ ಪಾಸ್ವರ್ಡ್ ನ ಸೆಟ್ ಮಾಡಬೇಕು. ನೆನ್ಪಿಟ್ಕೊಡ್ರಿ, ಈ ಪಾಸ್ವರ್ಡ್ ನ ಎಲ್ಲಾದ್ರೂ ಬರ್ದಿಟ್ಕೊಡ್ರಿ. ಸೊ ನಿಮ್ಮ ಒಂದು ಐಡೆಂಟಿಫಿಕೇಶನ್ಗೆ, ಬಿಕಾಸ್ ಈ ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟ್ ಅಂಟಿಲ್ ಎಕ್ಸಾಮ್. ನೋಡ್ರಿ, ಇನ್ ಕೇಸ್ ಪಾಸ್ವರ್ಡ್ ನೆನಪಾದ್ರೂ ಕೂಡ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಮಾತ್ರ ಜಾಗರೂಕತೆಯಿಂದ ಇಟ್ಕೋಬೇಕು. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ನ ಕಳ್ಕೊಳ್ಳಂಗಿಲ್ಲ. ಯಾಕಂದ್ರೆ ಪಾಸ್ವರ್ಡ್ ಮರೆತು ಕೂಡ ಫಾರ್ಗಟ್ ಪಾಸ್ವರ್ಡ್ ಕೊಡಬಹುದು, ನೋ ಪ್ರಾಬ್ಲಮ್. ಬಟ್ ಮೊಬೈಲ್ ನಂಬರ್ ಇಲ್ಲ ನಿಮ್ಮ ಹತ್ರ ಅಂದ್ರೆ OTP ಆ ಮೊಬೈಲ್ ನಂಬರ್ ಹೋಗ್ತಿರುತ್ತೆ. ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಎರಡು ಮ್ಯಾಂಡೇಟರಿ, ಚೆನ್ನಾಗಿ ಕರೆಕ್ಟ್ ಆಗಿ ಇಟ್ಕೊಳ್ರಿ. ರೈಟ್, ಇಲ್ಲಿ 8 ಕ್ಯಾರೆಕ್ಟರ್ ಉಳ್ಳ ಒಂದು ಪಾಸ್ವರ್ಡ್ ನ ಸೆಟ್ ಮಾಡಬೇಕು. ಇನ್ನೊಂದು ಕನ್ಫರ್ಮ್ ಪಾಸ್ವರ್ಡ್ ಇಲ್ಲಿ ಕೊಡಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಎಂಟರ್ ಮಾಡಬೇಕು, ಅಂದ್ರೆ ಅಪ್ಲೋಡ್ ಮಾಡಬೇಕು. ನೆನ್ಪಿಟ್ಕೊಡ್ರಿ, ಪಾಸ್ಪೋರ್ಟ್ ಸೈಜ್ ಫೋಟೋ 50 KB ಒಳಗಡೆ ಇರಲೇಬೇಕು. 50 KB ಒಳಗಡೆ ಇರಲೇಬೇಕು. ಆ ಪಾಸ್ಪೋರ್ಟ್ ಸೈಜ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ, ನೆನ್ಪಿಟ್ಕೊಡ್ರಿ, ಅಪ್ಲೋಡ್ ಮಾಡಿ. ಅದಾದ್ಮೇಲೆ ಅಪ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಬೇಕು. ಇಲ್ಲಿ ಏನ್ ಕ್ಯಾಪ್ಚರ್ ಬಂದಿರುತ್ತೋ ಆ ಕ್ಯಾಪ್ಚರ್ ಎಂಟ್ರಿ ಮಾಡಿ ರಿಜಿಸ್ಟರ್ ಅಂತ ಕೊಡಿ. ರೈಟ್, ಇಲ್ಲಿಗೆ ನಿಮ್ದು ಕಂಪ್ಲೀಟ್ ಪ್ರೊಸೆಸ್ ರಿಜಿಸ್ಟರ್ ಆಗಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಫುಲ್ ನೇಮ್ ಬಂದಿರುತ್ತೆ, ಮದರ್ ನೇಮ್ ಬಂದಿರುತ್ತೆ, ಮೊಬೈಲ್ ನಂಬರ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಇಮೇಲ್ ಅಡ್ರೆಸ್, ಪ್ರತಿಯೊಂದು ಇನ್ಫಾರ್ಮೇಶನ್ ಇರುತ್ತೆ. ನೀವೇನ್ ಮಾಡ್ರಿ, ಸೇಫ್ಟಿ ಸೈಡ್ಗೆ ನೀವು ಇದನ್ನ ಒಂದ್ ಕಡೆ ಪ್ರಿಂಟ್ ತೆಗೆದಿಟ್ಕೊಂಡ್ರಿ. ಜೊತೆಗೆ ನಿಮ್ಮ ಇಮೇಲ್ ಐಡಿ ಕೂಡ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದಿರುತ್ತೆ. ಅಲ್ಲಿ ಯೂಸರ್ ಐಡಿ ಬಂದಿರುತ್ತೆ, ಪಾಸ್ವರ್ಡ್ ಗೆ ಸೆಟ್ ಮಾಡುತ್ತೆ ನಿಮ್ಗೆ ಗೊತ್ತಿರುತ್ತೆ. ಸೊ ಯೂಸರ್ ಐಡಿ ಏನ್ ಬಂದಿರುತ್ತೆ ಅಲ್ಲಿ ಮೇಲ್ ಐಡಿಗೆ
ಅದನ್ನ ಕರೆಕ್ಟ್ ಆಗಿ ತೆಗೆದಿಟ್ಕೊಡ್ರಿ. ಎಲ್ಲರೂ ಬರೆದು ಇಟ್ಕೊಡ್ರಿ, ಯೂಸರ್ ಐಡಿ ಮತ್ತೆ ನಿಮ್ದು ಪಾಸ್ವರ್ಡ್ ಎಲ್ಲರೂ ಬರೆದು ಇಟ್ಕೊಂಡ್ಬಿಟ್ರೆ ಇಟ್ ಇಸ್ ಗುಡ್ ರೈಟ್. ಮತ್ತೆ ಅದನ್ನ ಯಾರ್ದೋ ಕೈ ಸಿಗೋಂಗ್ ಮಾಡ್ಬೇಡ್ರಿ ರೈಟ್, ಅದ್ ಬರೆದು ಇಟ್ಕೊಡ್ರಿ. ನೆಕ್ಸ್ಟ್ ರಿಜಿಸ್ಟರ್ ಆಯ್ತು. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಯ್ತು. ಅಲ್ಲಿ ನೋಡ್ರಿ, ಇಲ್ಲಿ ಗೋ ಟು ಹೋಮ್ ಪೇಜ್ ಅಂತ ಕೊಟ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಾವು ದ ಫಸ್ಟ್ ಸ್ಟೆಪ್ ಇಸ್ ಕಂಪ್ಲೀಟೆಡ್, ರಿಜಿಸ್ಟರ್ಡ್ ಆಯ್ತು. ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು, ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ರೈಟ್. ಇವಾಗ ರಿಜಿಸ್ಟರ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು, ರಿಜಿಸ್ಟರ್ಡ್ ಯೂಸರ್ ಆಗಿರ್ತೀರಾ ನೀವೇನ್ ಮಾಡಬೇಕು, ಈ ಬಟನ್ ಕ್ಲಿಕ್ ಮಾಡಬೇಕು, ರಿಜಿಸ್ಟರ್ಡ್ ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಕ್ಲಿಕ್ ಮಾಡಬೇಕು. ಅವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಆಲ್ರೈಟ್, ಇವಾಗ ನೋಡಿ ರಿಜಿಸ್ಟರ್ ನಂಬರ್ ಅಂತ ಇದೆ. ಸೊ ನಿಮ್ಗೆ ಆಲ್ರೆಡಿ ಮೇಲ್ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ ನ ಇಲ್ಲಿ ಹಾಕಿ, ಜೊತೆಗೆ ಪಾಸ್ವರ್ಡ್ ನ ಇಲ್ಲಿ ಹಾಕ್ಬೇಕು. ನೆನ್ಪಿಡ್ಕೊಡ್ರಿ, ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್ಸ್ ಗಳನ್ನ ಹಾಕಿರ್ತೀರಾ. ಇನ್ ಕೇಸ್ ಕೆಲವು ಸರಿ ಏನ್ ಮಾಡ್ತಿರ್ತೀರಾ, ನಿಮ್ ಲ್ಯಾಪ್ಟಾಪ್ ಹಾಕುವಾಗ ನಂಬರ್ ಲಾಕ್ ಅಥವಾ ಏನಾದ್ರು ಪೇಜ್ ಎಂಡ್ ಈ ತರ ಆಪ್ಷನ್ ಗಳನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟಿರ್ತೀರಾ. ಅವಾಗ ಪಾಸ್ವರ್ಡ್ ಸರಿಯಾಗಿ ಎಂಟ್ರಿ ಆಗ್ತಿರೋದಿಲ್ಲ. ಹಂಗಾಗಿ ಏನ್ ಮಾಡಿ, ಕೀಪ್ಯಾಡ್ ಅಲ್ಲಿ ಏನ್ ಆನ್ ಆಗಿದೆ ಏನಾಗಿಲ್ಲ ನೋಡ್ಕೊಡ್ರಿ. ನೋಡ್ಕೊಂಡ್ಬಿಟ್ಟು ಪಾಸ್ವರ್ಡ್ ನ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ರಿ. ನೀವ್ ಏನ್ ಪಾಸ್ವರ್ಡ್ ಹಾಕಿರ್ತೀರೋ 100% ಅದು ಸರ್ವರ್ ಇಶ್ಯೂ ಇದ್ರೂ ಕೂಡ ಅದೇನಾಗುತ್ತೆ, ನಿಮಗೆ ಲಾಗಿನ್ ಪೇಜ್ ಓಪನ್ ಆಗೇ ಆಗುತ್ತೆ. ಜಸ್ಟ್ ಯು ನೀಡ್ ಟು ಎಂಟರ್ ದ ಪ್ರಾಪರ್ ಪಾಸ್ವರ್ಡ್ ನ ಕರೆಕ್ಟ್ ಎಂಟರ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಇರುತ್ತೆ, ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ್ಮೇಲೆ ಲಾಗಿನ್ ಅಂತ ಕೊಡ್ಬೇಕು. ಲಾಗಿನ್ ಅಂತ ಕೊಟ್ಮೇಲೆ ಈ ಬಾಕ್ಸ್ ಓಪನ್ ಆಗುತ್ತೆ, ವೆರಿಫೈ ಯುವರ್ ಐಡೆಂಟಿಟಿ. ಐದರ್ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗ್ತೀರಾ, OTP ಮೊಬೈಲ್ ನಂಬರ್ ಬರ್ಬೇಕಾ, ಇಮೇಲ್ ಐಡಿ ಬರ್ಬೇಕಾ, ವಾಟ್ಸ್ಆಪ್ ಬರ್ಬೇಕಾ, ಯಾವ್ದಕ್ ಬರ್ಬೇಕು ಅಂತ ಚೂಸ್ ಮಾಡ್ಕೊಡ್ರಿ. ನಾನ್ ಸಜೆಸ್ಟ್ ಮಾಡೋದು ಏನಪ್ಪಾ ಅಂದ್ರೆ ಇಮೇಲ್ ಸಜೆಸ್ಟ್ ಮಾಡ್ತೀನಿ ಯೂಶುವಲಿ. ಯಾಕಂದ್ರೆ ಮೊಬೈಲ್ ನಂಬರ್ ಪ್ರತಿ ಟೆಲಿಕಾಂ ಕಂಪನಿಗಳು, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ ಅಲ್ಲಿ ಮೊಬೈಲ್ದು ನೆಟ್ವರ್ಕ್ ಲೋ ಇರುತ್ತೆ. ಸೊ ಏನಾಗುತ್ತೆ, 3-4 ಸತಿ ನೀವೇನಾದ್ರು OTP ಗಳನ್ನ ಕಳ್ಸ್ಕೊಂಡ್ಬಿಟ್ರೆ OTP ಬರೋದು ಬಂದ್ ಆಗ್ಬಿಡುತ್ತೆ ಮೊಬೈಲ್ ನಂಬರ್ಗೆ ರೈಟ್. ಬಿಕಾಸ್ ಆಸ್ ಅ ಟೆಲಿಕಾಂ ಕಂಪನಿ ಏನಿರುತ್ತೆ ರೂಲ್ಸ್ ಇರುತ್ತೆ. ಬಟ್ ಇಮೇಲ್ ಆ ರೀತಿ ಅಲ್ಲ. ಸೊ ಹಂಗಾಗಿ ನನ್ ಬೆಟರ್ ಸಜೆಷನ್ ಇಮೇಲ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಮೊಬೈಲ್ ನಂಬರ್ ಅಥವಾ ವಾಟ್ಸ್ಆಪ್ ಏನಾದ್ರು ಪ್ರಾಪರ್ ನೆಟ್ವರ್ಕ್ ಇದ್ದ ನೀವು ಮೊಬೈಲ್ ನಂಬರ್ ಮತ್ತೆ ವಾಟ್ಸ್ಆಪ್ ಕೂಡ ಚೂಸ್ ಮಾಡಬಹುದು ರೈಟ್. ಯಾವ್ದು ಬೇಕಾದ್ರೆ ಚೂಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೆಂಡ್ OTP ಅಂತ ಕೊಡಿ. ನಿಮಗೆ OTP ಸಕ್ಸಸ್ಫುಲ್ ಸೆಂಡ್ ಅಂತ ಬರುತ್ತೆ. ನೆಕ್ಸ್ಟ್ OTP ಬಂದಿರುತ್ತಲ್ಲ, ಅದನ್ನ ಈ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ಬಾಕ್ಸ್ ಬಂದಿರುತ್ತೆ, ಈ ಬಾಕ್ಸ್ ಅಲ್ಲಿ OTP ನ ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕೊಡಿ. ವೆರಿಫೈ OTP ಅಂತ ಕೊಡಿ. ಸಪೋಸ್ ಯಾವ್ದಾದ್ರು ಪಾಸ್ವರ್ಡ್ ಇಮಿಡಿಯೇಟ್ ಆಗಿ ಮರ್ತು ಬಿಡ್ತೀರಾ, ಅವಾಗ ಏನಾಗುತ್ತೆ, ಫಾರ್ಗಟ್ ಅಪ್ಲಿಕೇಶನ್ ನಂಬರ್ ಇದೆ, ಫಾರ್ಗಟ್ ಪಾಸ್ವರ್ಡ್ ಇದೆ. ನೆನ್ಪಿಟ್ಕೊಡ್ರಿ, ಫಾರ್ಗಟ್ ಪಾಸ್ವರ್ಡ್ ಕೊಟ್ರೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಎಂಟ್ರಿ ಮಾಡಬೇಕು. ನಿಮ್ಗೆ ಅಲ್ಲಿ ಏನ್ ಬರುತ್ತೆ, ಫಾರ್ಗಟ್ ಪಾಸ್ವರ್ಡ್ OTP ಬರುತ್ತೆ. OTP ಹಾಕಿ ಹೊಸ ಪಾಸ್ವರ್ಡ್ ಕೂಡ ಸೆಟ್ ಮಾಡಬಹುದು ರೈಟ್. ಸೊ ಇವಾಗ ಲಾಗಿನ್ ಪೇಜ್ ಬಂತು. ಸೊ ದಿಸ್ ಇಸ್ ದ ಲಾಗಿನ್ ಪೇಜ್ ಎಕ್ಸಾಕ್ಟ್ಲಿ ಲಾಗಿನ್ ಪೇಜ್ ಇದು. ನೆಕ್ಸ್ಟ್ ನೋಡಿ, ಫಸ್ಟ್ ಆಪ್ಷನ್ ಬಂದಿರುತ್ತೆ ನಿಮ್ಗೆ ಯಾವ ಕೋರ್ಸ್ ನ ಸೆಲೆಕ್ಟ್ ಮಾಡ್ತೀರಾ. ನೀವು MBA ಮಾಡ್ತೀರಾ, MCA ಮಾಡ್ತೀರಾ, MTech ಮಾಡ್ತೀರಾ. ಈಗ ಸಪೋಸ್ ನಾನು MTech ಮಾಡ್ತೀನಿ ಸರ್, MTech ಅಷ್ಟೇ ಚೂಸ್ ಮಾಡಿ, ಉಳಿದ 2 ಆಪ್ಷನ್ ನ ಸೆಲೆಕ್ಟ್ ಮಾಡಬೇಡಿ. ಸಪೋಸ್ ನಾನು MBA ಮಾಡ್ತಾರೆ MBA, MCA ಮಾಡ್ತಾರೆ MCA. ಸಪೋಸ್ ನಾನು MBA MBA ಎರಡು ಮಾಡ್ತೇನೆ ಸರ್, 2 ಎಕ್ಸಾಮ್ ನ ಬರೀತಾ ಇದ್ರೆ ಎರಡೂ ಕೂಡ ಸೆಲೆಕ್ಟ್ ಮಾಡ್ಕೊಡ್ರಿ. ರೈಟ್. ಸೊ MBA MCA ಎರಡು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಅಂತ ಕ್ಲಿಕ್ ಮಾಡಿ. ಅಪ್ಲೈ ಅಂತ ಕ್ಲಿಕ್ ಮಾಡಿದ್ರೆ ಅಪ್ಲೈಡ್ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಅಪ್ಲೈಡ್ ಕೋರ್ಸಸ್ ಯಾವ್ಯಾವ ಅಂತ ಬಂದ್ಬಿಡುತ್ತೆ ಇಲ್ಲಿ. ಸೊ ಇಲ್ಲಿ ನೀವು MBA MCA ಎರಡು ಕ್ಲಿಕ್ ಮಾಡಿದ್ರೆ MBA MCA ಎರಡು ಬರುತ್ತೆ. MBA ಅಷ್ಟೇ ಕ್ಲಿಕ್ ಮಾಡಿದ್ರೆ MBA, MCA ಅಷ್ಟೇ ಕ್ಲಿಕ್ ಮಾಡಿದ್ರೆ MCA. ಸೊ ಇದು ಒಂದು ಅಪ್ಲೈಡ್ ಕೋರ್ಸ್ ಬರುತ್ತೆ. ನೆಕ್ಸ್ಟ್ ಅದ್ರ ಕೆಳಗಡೆ ನೋಡ್ರಿ, ಇಲ್ಲಿ ಪ್ರಿಯಾರಿಟಿ ಆಫ್ ಎಕ್ಸಾಮ್ ಸೆಂಟರ್ ಪ್ರಿಯಾರಿಟಿನ ಕೇಳ್ತಾ ಇದೆ ಇಲ್ಲಿ. ಅಂದ್ರೆ ನಿಮಗೆ ಹತ್ರ ಇರುವಂತಹ ಎಕ್ಸಾಮ್ ಸೆಂಟರ್ ನ ಕೊಡ್ರಿ. ನಿಮಗೆ ಹತ್ರ ಇರುವಂತಹ ಎಕ್ಸಾಮ್ ಸೆಂಟರ್ ಕೊಡ್ಬೇಕು. ಬಿಕಾಸ್ ಏನಾಗುತ್ತೆ, ನಾನು ಧಾರವಾಡದಲ್ಲಿದ್ದೀನಿ, ನಾನು ಬೆಂಗಳೂರಲ್ಲಿ ಕೊಟ್ಬಿಟ್ಟು ಏನಾಗುತ್ತೆ, ನೆಕ್ಸ್ಟ್ ಡಿಗ್ರಿ ಎಕ್ಸಾಮ್ ಇದ್ರೆ ಮತ್ತೆ ವಾಪಸ್ ಅಡ್ಡಾಡಕ್ಕೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಧಾರವಾಡ ಕೊಡಿ, ಹುಬ್ಳಿಯವರಾಗಿದ್ರು ಹುಬ್ಳಿ ಕೊಡಿ. ಸೊ ಫಸ್ಟ್ ಪ್ರಿಯಾರಿಟಿ ನಿಮ್ಮ ಸಿಟಿನ ಕೊಡ್ರಿ. ಸೆಕೆಂಡ್ ಪ್ರಿಯಾರಿಟಿ ಬಂದು ನಿಮ್ಗೆ ಹತ್ರ ಇರುವಂತಹ ಸಿಟಿ ನೇಮ್ ನ ಕೊಡಿ ರೈಟ್. ಸೊ ತುಮಕೂರು, ಇಲ್ಲಿ 2 ತುಮಕೂರು ಬಂದ್ರೆ ನೀವು ಬೆಂಗಳೂರು ಯಾವ್ದು ಬೇಕಾದ್ರೂ ಕೊಡಬಹುದು. ನಿಮ್ಗೆ ಹತ್ರ ಇರುವಂತಹ ಸಿಟಿನ ಆಪ್ಷನ್ಸ್ ನ ಕೊಟ್ಟು ಖಚಿತಪಡಿಸಿ ಅಂತ ಕೊಡಿ. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಜನರಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ದ ಫಸ್ಟ್ ಸ್ಟೆಪ್ ಇಸ್ ಜನರಲ್ ಇನ್ಫಾರ್ಮೇಶನ್. ಇಲ್ಲಿ ಆಲ್ರೆಡಿ ರೋಲ್ ನಂಬರ್, ಸ್ಯಾಟ್ಸ್ ನಂಬರ್, ಇನ್ ಕೇಸ್ ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ಅಭ್ಯರ್ಥಿ ಹೆಸರು ಕೂಡ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಿರುತ್ತೆ. ನೋ ಪ್ರಾಬ್ಲಮ್. ನೆಕ್ಸ್ಟ್ ಲಿಂಗ ಅಂದ್ರೆ ನಿಮ್ದು ಜೆಂಡರ್, ಅಲ್ಲಿ ಪುರುಷ, ಮಹಿಳೆ ಈ ತರ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಧರ್ಮ, ನಿಮ್ಗೆ ಯಾವ್ದು ರಿಲಿಜನ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮಾತೃಭಾಷೆ ಕನ್ನಡ ಇದೆಯಾ, ಹಿಂದಿ ಇದೆಯಾ, ತಮಿಳ್ ಇದೆಯಾ, ಯಾವ್ದು ಸೆಲೆಕ್ಟ್ ಮಾಡ್ಕೊಡ್ರಿ. ವಿದ್ಯಾರ್ಹತೆ ಬಿಡ್ಕೊಡ್ರಿ. ಸೊ ವಿದ್ಯಾರ್ಹತೆ ಇದ್ದಾಗ ಅಲ್ಲಿ BE, BTech, BCom, BCA, BBA ಈ ರೀತಿ ಡಿಗ್ರಿ ಇರ್ತವೆ. ಜೊತೆಗೆ ಸೊ ಅಲ್ಲಿ ಯಾವ್ದು ಲಿಸ್ಟ್ ಆಗಿಲ್ಲ, ಏನ್ ಮಾಡ್ಬೇಕು, ಎನಿ 3 years ಡಿಗ್ರಿ ಅಂತ ಇರುತ್ತೆ, ಎನಿ 4 years ಡಿಗ್ರಿ ಅಂತ ಇರುತ್ತೆ. ಸೊ ನೀವು ಮಾಡಿರುವಂತ ಡಿಗ್ರಿಯಲ್ಲಿ ತೊಂದ್ರೆ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲ ಅಂದ್ರೆ ನೀವು 3 years ಡಿಗ್ರಿ ಮಾಡಿದ್ರೆ 3 years ಡಿಗ್ರಿ ಅಂತ ಹಾಕಿ, 4 years ಡಿಗ್ರಿ ಮಾಡಿದ್ರೆ 4 years ಡಿಗ್ರಿ ಅಂತ ಹಾಕಿ, ಸಿಂಪಲ್. ನೆಕ್ಸ್ಟ್ ಮೊಬೈಲ್ ನಂಬರ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ಇಮೇಲ್ ಐಡಿ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ವಿಳಾಸ ಯು ನೀಡ್ ಟು ಎಂಟರ್.
ವಿಳಾಸ ಕರೆಕ್ಟ್ ಎಂಟ್ರಿ ಮಾಡ್ಬೇಕು. ಇಲ್ಲೇ ಲಾಸ್ಟ್ ವಿಡಿಯೋದಲ್ಲಿ ನಂದು ಏನಾಗಿತ್ತು ಡಿಲೀಟ್ ಆಯ್ತು, ಬಿಕಾಸ್ ನಾನು ಇಲ್ಲಿ ವಿಳಾಸ ಹಾಕ್ಬಿಟ್ಟಿದ್ದೆ, ಅಂದ್ರೆ ವಿಳಾಸ ಎಲ್ಲ ಹಾಕಿದ್ದೆ, ಬಟ್ ಏನಾಯ್ತು ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ಅದು ಎದುರು ಹೋಗ್ಬಿಡ್ತು ವಿಡಿಯೋ. ಸೊ ಹಂಗಾಗಿ ವಿಳಾಸ ಪ್ರಾಪರ್ ವಿಳಾಸ ಹಾಕ್ರಿ, ಪಿನ್ ಕೋಡ್ ಹಾಕ್ರಿ. ನೆಕ್ಸ್ಟ್ ರಾಜ್ಯ ಕರ್ನಾಟಕ, ಜಿಲ್ಲೆ ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆ ಹಾಕ್ರಿ, ತಾಲೂಕು ಯಾವ ತಾಲೂಕು ಬರುತ್ತೆ ಆ ತಾಲೂಕು ಹಾಕ್ರಿ, ರಾಷ್ಟ್ರೀಯತೆ ಇಂಡಿಯನ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ, ನಿವಾಸ ರೆಸಿಡೆಂಟ್ ಬಂದ್ಬಿಟ್ಟು ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹಾಕ್ರಿ, ರೆಸಿಡೆಂಟ್ ಕಂಟ್ರಿ ಆಟೋಮೆಟಿಕ್ ಆಗಿ ಇಂಡಿಯಾ ಅಂತ ತಗೊಂಡ್ಬಿಟ್ಟಿರುತ್ತೆ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಐ ನೋ ತುಂಬಾ ಜನ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಆಗ್ತಿಲ್ಲ, ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗ್ತಿಲ್ಲ, ನೆಕ್ಸ್ಟ್ ಆಪ್ಷನ್. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗಬೇಕು ಅಂದ್ರೆ ನೀವು ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇರುತ್ತೆ. ಈ ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆನೆ ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗೋದು ಒಂದು. ಇನ್ನೊಂದು ಸರ್ ನನ್ ಸೇವ್ ಜನರಲ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದೆ, ಬಟ್ ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗ್ತಿಲ್ಲ. ಅಗೇನ್ ಐ ಆಮ್ ಟೆಲಿಂಗ್ ಯು, ಬೇಜಾರ್ ಮಾಡ್ಕೊಬೇಡ್ರಿ, ಮತ್ತೆ ಮತ್ತೆ ಸರ್ ಇದೇ ಹೇಳ್ತಾರೆ ಅಂತ. ಆಬ್ವಿಯಸ್ಲಿ ದಟ್ ಇಸ್ ಸರ್ವರ್ ಇಶ್ಯೂ, ಬರುತ್ತೆ, ಸ್ವಲ್ಪ ವೇಟ್ ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, PUC ಸ್ಟಡಿ ಡೇಸ್ ಅಂತ ಎಂಟ್ರಿ ಮಾಡಬೇಕು, ಪ್ರಾಪರ್ ಆಗಿ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ ಅವರು. ಏನ್ ಹೇಳಿದಾರೆ ಇಲ್ಲಿ, ಬೇಸಿಕ್ ಸ್ಟಡಿ PUC ಕಂಪ್ಲೀಷನ್ ಡೀಟೇಲ್ಸ್. ಇಲ್ಲಿ ನೋಡಿ, 1ನೇ ತರಗತಿಯಿಂದ ಅಂತಿಮ ವರ್ಷದ ಪದವಿವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರೋ ಒಟ್ಟು ವರ್ಷಗಳು. ಸಪೋಸ್ ಇವಾಗ ನಾನು ಏನ್ ಮಾಡಿದ್ದೀನಿ ಸರ್, ನಾನು BCom ಮಾಡಿದ್ದೀನಿ ಅಂದ್ರೆ 15 ವರ್ಷ ಹಾಕ್ಬೇಕು, ನಾನು BE ಮಾಡಿದ್ದೀನಿ 16 ವರ್ಷ ಹಾಕ್ಬೇಕು. ಸೊ ಅಂದ್ರೆ ನೀವು 1ರಿಂದ 12 ಕ್ಲಾಸ್ 12 ವರ್ಷ ಆಗುತ್ತೆ. ಸೊ ನೆಕ್ಸ್ಟ್ 12 + 3 15, ನೀವು 3 ವರ್ಷ ಡಿಗ್ರಿ ಮಾಡಿದ್ರೆ 15 ಆಗುತ್ತೆ, 4 ವರ್ಷ ಡಿಗ್ರಿ ಮಾಡಿದ್ರೆ 16 ಆಗುತ್ತೆ. ಕೆಲವೊಂದು ಸ್ಟೂಡೆಂಟ್ಸ್ ಡೌಟ್ ಇದೆ, ಸರ್ ನಾನು ಫೈನಲ್ ಸೆಮಿಸ್ಟರ್ ಅಲ್ಲಿ ಇದ್ದೀನಿ, ನಾನೇನು 14 ಹಾಕ್ಬೇಕಾ, ನಾನು BCom ಫೈನಲ್ ಸೆಮಿಸ್ಟರ್ ಇದ್ದೀನಿ, ನಾನು 14 ವರ್ಷ ಹಾಕ್ಬೇಕಾ? ಇಲ್ಲಪ್ಪ, ನೀನ್ ಫೈನಲ್ ಸೆಮಿಸ್ಟರ್ ಅಲ್ಲಿ ಇದೆಯಾ ಅಂದ್ರೂ ಕೂಡ ಯು ಆರ್ ರೈಟಿಂಗ್ PGCET, ಇಟ್ ಮೀನ್ಸ್ ಫೈನಲ್ ಸೆಮಿಸ್ಟರ್ ಫೈನಲ್ ಇಯರ್ ಕೂಡ ಆಡ್ ಆಗುತ್ತೆ. ನೀವು BCom ಆಗಿದ್ರೆ 15, BBA ಆಗಿದ್ರೆ 15, BC ಆಗಿದ್ರೆ 15, ಎನಿ 3 ಇಯರ್ಸ್ ಡಿಗ್ರಿ ಇದ್ರೆ 15 ವರ್ಷ, 4 ಇಯರ್ಸ್ ಡಿಗ್ರಿ ಇದ್ರೆ 16 ವರ್ಷ, ಸಿಂಪಲ್. ಅದಾದ್ಮೇಲೆ PUC 11ನೇ ಮತ್ತು 12ನೇ ತರಗತಿಯ ಡಿಪ್ಲೊಮಾ ಪರೀಕ್ಷೆ, ಅಂದ್ರೆ ಯಾವ ಬೋರ್ಡ್ ಅಲ್ಲಿ ಓದಿದ್ದೀರಾ ನೀವು, ಕರ್ನಾಟಕ ಬೋರ್ಡ್ ಅಲ್ಲಿ ಓದಿದ್ರಾ, CBSE ಅಲ್ಲಿ ಓದಿದ್ರಾ, ICSE ಅಲ್ಲಿ ಓದಿದ್ರಾ, ಅಥವಾ ನಿಮ್ದು ಫಾರ್ ಎಕ್ಸಾಂಪಲ್ ಅಲ್ಲಿ ಬೋರ್ಡೇ ಇಲ್ಲ ಅಂದ್ರೆ ಅದರ್ ಯೂನಿವರ್ಸಿಟಿ ಅಂತ ಹಾಕ್ತೀರಿ, ರೈಟ್, ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕ್ತೀರಾ. ನೆಕ್ಸ್ಟ್ PUC 12th ಏನಿರುತ್ತಲ್ಲ, ಸೊ ಅದ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನೋಡ್ಕೊಂಡು ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಪದವಿ ಅಧ್ಯಯನ ಮಾಡಿದ ರಾಜ್ಯ, ಎಲ್ಲಿ ನೀವು ಡಿಗ್ರಿ ಮುಗಿಸಿದ್ರ, ಕರ್ನಾಟಕ ಕರ್ನಾಟಕ ಅಂತ ಹಾಕಿ. ರೈಟ್. ನೆಕ್ಸ್ಟ್ SSLC 10ನೇ ತರಗತಿ ಯಾವ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರ, ನೀವು CBSE ಅಲ್ಲಿ ಕಂಪ್ಲೀಟ್ ಮಾಡಿದ್ರ, ICSE ಕಂಪ್ಲೀಟ್ ಮಾಡಿದ್ರ, ಸ್ಟೇಟ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರ, ಎಲ್ಲಿರುತ್ತೆ ಅಲ್ಲಿ. ಎಕ್ಸಾಂಪಲ್ CBSE ಇನ್ ಕರ್ನಾಟಕದಲ್ಲಿ CBSE ಅಂತ ಸೆಲೆಕ್ಟ್ ಮಾಡ್ಕೊಂಡು, CBSE ಇನ್ ಕರ್ನಾಟಕ, ICSE ಇನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡು. ಸೊ ಆಪ್ಷನ್ಸ್ ಇರ್ತವೆ, ಸ್ವಲ್ಪ ಕೇರ್ಫುಲ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೀವು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಹಾಕಿದ್ರಿ. ನೆಕ್ಸ್ಟ್ PUC, ಸೊ ಯಾವ ವರ್ಷ PUC ನೆನ್ಪಿಟ್ಕೊಡ್ರಿ, ಯಾವ ವರ್ಷ ಅಂತ ಇರುತ್ತೆ, ಜೊತೆಗೆ ಮಂತ್ ಕೂಡ ಇರುತ್ತೆ, ನೀವು ಸಪ್ಲಿಮೆಂಟರಿ ಬರೆದಿದ್ರೆ ಬೇರೆ ಮಂತ್ ಆಗುತ್ತೆ. ಹಾಗಾಗಿ ಒಂದೇ ಸಲ ಕ್ಲಿಯರ್ ಮಾಡ್ಬಿಟ್ಟಿದ್ರೆ 1 ಮಂತ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಮಂತ್ ಮತ್ತೆ ಇಯರ್ ನೋಡ್ಕೊಂಡು ಕರೆಕ್ಟ್ ಹಾಕ್ರಿ. ನೆಕ್ಸ್ಟ್ ನೀವು ವ್ಯಾಸಂಗ ಮಾಡಿರೋ ಶಾಲೆಯ ವಿವರ, ಸೊ ಅಂದ್ರೆ ಗವರ್ಮೆಂಟ್ ಕಾಲೇಜ್ ಅಲ್ಲ, ಅಥವಾ ಲೈಕ್ ಪ್ರೈವೇಟ್ ಅಥವಾ ಆಡೆಡ್ ಯಾವ್ದಿರುತ್ತೆ ಅದು ಇಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ, ನೀವು ಪ್ರೈವೇಟ್ ಪ್ರೈವೇಟ್ ಅಂತ ಹಾಕ್ರಿ. ನೆಕ್ಸ್ಟ್ ಜಿಲ್ಲೆ, ಯಾವ ಜಿಲ್ಲೆಯಲ್ಲಿ ಕಂಪ್ಲೀಟ್ ಮಾಡಿದಿರಾ, ಸೊ ಹಾಸನ, ಬೆಂಗಳೂರು, ನೀವು ಎಲ್ಲಿ ಕಂಪ್ಲೀಟ್ ಮಾಡಿದಿರಾ, ನೀವು ಕಂಪ್ಲೀಟ್ ಮಾಡ್ತಾ ಇದ್ದೀರಾ ಡಿಗ್ರಿನ, ಅದನ್ನ ಇಲ್ಲಿ ಹಾಕಿ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ವಶನ್ ಬರುತ್ತೆ. ಅಭ್ಯರ್ಥಿಯ ಪೋಷಕರಲ್ಲಿ ಯಾರಾದರೊಬ್ಬರು ಕರ್ನಾಟಕ ಸರ್ಕಾರಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ 7 ವರ್ಷ ಅವಧಿಗೆ ಅಧ್ಯಯನ ಮಾಡಿದ್ದಾರೆ, ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಯಾರಾದ್ರೂ ಕರ್ನಾಟಕದಲ್ಲಿ 7 ವರ್ಷ ಅಧ್ಯಯನ ಓದಿದಾರಾ ಅಂತಂದ್ರೆ, ಸೊ ಇನ್ ಕೇಸ್ ಅವ್ರು 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಎಸ್ ಅಂತ ಆಗಿ. ಸಪೋಸ್ ಸರ್ ನಮ್ಮ ಫಾದರ್ ಮದರ್ ಇಲ್ಲಿಟ್ರೇಟ್ ಸರ್, ಅವ್ರು ಓದೇ ಇಲ್ಲ ಸರ್, ಏನು ಓದಿಲ್ಲ ಅಂತ ಇರುತ್ತೆ ಕೆಲವೊಬ್ರಿಗೆ, ಅವಾಗ ಏನಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇಲ್ಲಿ ಇಲ್ಲ ಅಂತ ಹಾಕಿ. ಇಲ್ಲಿಟ್ರೇಟ್ ಇದ್ರು, ಅದು ಓದಿರ್ಲಿಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹಾಕ್ರಿ. ಸಪೋಸ್ ಓದಿದ್ರು ಅಂದ್ರೆ 7 ವರ್ಷದ ಹೌದು ಅಂತ ಹಾಕಿ. ನೆಕ್ಸ್ಟ್ ಅಭ್ಯರ್ಥಿಯ ಪೋಷಕರು 7 ವರ್ಷ ಕರ್ನಾಟಕದಲ್ಲಿ ವಾಸಿಯಾಗಿದ್ದಾರೆ. ನೋಡ್ರಿ, ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಪೋಷಕರು, ನೀವು ಅಥವಾ ನಿಮ್ಮ ತಂದೆ ಯಾರಾದ್ರೂ 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಹೌದು ಅಂತ ಹಾಕ್ಬೇಕು. ಇಬ್ರು ಇಲ್ಲಪ್ಪ ಓದಿದ್ದಲ್ಲ ಇದಾರೆ ಅಂದ್ರೆ ಇಲ್ಲೇ ವಾಸ ಆಗಿದ್ದಾರೆ ಅಂತ ಕೇಳಿದ್ರೆ ಹೌದು ಅಂತ ಹೌದು ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ. ಸಪೋಸ್ ನಿಮ್ಮ ತಂದೆ ತಾಯಿ ರಾಜಸ್ಥಾನ ಇರ್ತಾರೆ, ನೀವು ಇಲ್ಲೇ ಕರ್ನಾಟಕದಲ್ಲಿ 7 ವರ್ಷ ಓದಿರ್ತೀರಾ 1 to 12th ಒಳಗಡೆ, ನೀವ್ ಹೇಳ್ಬೇಕು ಹೌದು ಅಂತ ಹಾಕ್ಬೇಕು. ಮೈ ಪಾಯಿಂಟ್. ಸೊ ಹಾಗಾಗಿ ಕರ್ನಾಟಕದಲ್ಲಿ ವಾಸಿಯಾಗಿದ್ದಾರೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಇದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ನೆಕ್ಸ್ಟ್ ರಕ್ಷಣಾ ಸೇವೆ ಸೇರುವ ಸಮಯದಲ್ಲಿ ಕರ್ನಾಟಕ ಸ್ಥಳವನ್ನು ತವರು ಎಂದು ಘೋಷಿಸಿದ ಮಾಜಿ ಸೈನಿಕರ ಪೋಷಕರು ಇದ್ದಾರೆ, ಅಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಯಾರು ಎಕ್ಸ್ ಸರ್ವಿಸ್ ಮಾಡಿದಾರ ಅವರು ಕರ್ನಾಟಕನ ತಮ್ಮ ನೇಟಿವ್ ಅಂತ ಘೋಷಣೆ ಮಾಡಿದ್ರೆ ನೀವು ಹೌದು ಅಂತ ಹಾಕ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ. ಸಿಂಪಲ್. ನೆಕ್ಸ್ಟ್ PGCET ಎಲಿಜಿಬಿಲಿಟಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ,
ಹಿಂದಿನ ವರ್ಷದಲ್ಲಿ ಪಿಜಿಸಿಡಿ ಪರೀಕ್ಷೆ ಹಾಜರಾಗಿದ್ದೀರಿ ಆದ್ರೆ ಲಾಸ್ಟ್ ಇಯರ್ ಪಿಜಿಸಿಡಿ ಎಕ್ಸಾಮ್ ಬರ್ದಿದ್ರ ನೀವು? ಇನ್ ಕೇಸ್ ಬರ್ದಿದ್ರೆ ಹೌದು, ಬರ್ದಿಲ್ಲ ಅಂದ್ರೆ ಇಲ್ಲ. ಹೌದು ಅಂತ ಹಾಕಿದ್ರೆ ಇನ್ನೊಂದು ಬಾಕ್ಸ್ ಓಪನ್ ಆಗುತ್ತೆ. ಲಾಸ್ಟ್ ಇಯರ್ ಪಿಜಿಸಿಡಿ ನಿಮ್ದು ಸಿಟಿ ನಂಬರ್ ಕೇಳ್ತಾರೆ. ನೀವೆಲ್ಲಿ ಮಾಡ್ಬೇಕು? ನಿಮ್ಮ ಹತ್ರ ಹಾಲ್ ಟಿಕೆಟ್ ಇರುತ್ತೆ. ಆ ಹಾಲ್ ಟಿಕೆಟ್ ಒಳಗಡೆ ಪಿಜಿಸಿಡಿ ನಂಬರ್ ಅಂತ ಇರುತ್ತೆ. ಆ ನಂಬರ್ ನ ಇಲ್ಲಿ ಹಾಕ್ಬೇಕು. ಅಂದ್ರೆ ಸಿಟಿ ನಂಬರ್ ಅಂತ ಇರುತ್ತೆ, ಆ ನಂಬರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಮಾರ್ಕ್ಸ್ ಇಲ್ಲಪ್ಪ ಅದು ಅಂದ್ರೆ ಕೆಇಎ ಕಾಲ್ ಮಾಡಬೇಕಾಗುತ್ತೆ, ಅವ್ರ ಕಡೆಯಿಂದ ಇಸ್ಕೋಬೇಕಾಗುತ್ತೆ, ಎಂಟ್ರಿ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಬರ್ದಿಲ್ಲ, ಫಸ್ಟ್ ಟೈಮ್ ಬರೀತೀರಾ ಇಲ್ಲ ಅಂತ ಹಾಕ್ರಿ. ನೆಕ್ಸ್ಟ್ ಪಿಜಿಸಿಡಿ ಅಡಿಯಲ್ಲಿ ಸೀಟ್ ಪಡೆದ ಕಾಲೇಜ್ ವರದಿ ಮಾಡಿಕೊಂಡಿದ್ದಾರೆ ಅಂತ ಕೇಳಿದರೆ ನೀವು ಫಸ್ಟ್ ಟೈಮ್ ಬರ್ದಿದ್ರೆ ಇಲ್ಲ ಅಂತ ಹಾಕ್ರಿ. ಸೊ ಸೆಕೆಂಡ್ ಟೈಮ್ ಬರೆಯೋರು ಆಬ್ವಿಯಸ್ಲಿ ನೀವು ಕೂಡ ಇಲ್ಲ ಅಂತಾನೆ ಇರ್ತೀರಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಂಟೆಕ್ ಅರ್ಹತಾ ಪ್ರವರ್ಗ, MBA MCA ಅರ್ಹತಾ ಪ್ರವರ್ಗ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ ಗೆ ಏನ್ ಸೆಲೆಕ್ಟ್ ಮಾಡಬೇಕು? ಸೊ ಇನ್ ಕೇಸ್ ಇಲ್ಲಿ ಎರಡು ಕ್ಲಾಸ್ ಬರ್ತಾವ, ಮೂರು ಕ್ಲಾಸ್ ಬರ್ತಾವ ಅಂತ ಅನ್ಕೊಳ್ಳಿ, ನಾಲ್ಕೇ ಬರ್ತಾವ. ಸಪೋಸ್ ಕ್ಲಾಸ್ ಎ ಅಂದ್ರೆ ಏನು? ನೀವು ಕರ್ನಾಟಕದಲ್ಲಿ 7 ವರ್ಷ ಇಲ್ಲೇ ಓದಿದಿರಾ, 1 to ಡಿಗ್ರಿ ವರೆಗೂ 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಕ್ಲಾಸ್ ಎ ಬರುತ್ತೆ. ಇನ್ ಕೇಸ್ ನೀವು ಕರ್ನಾಟಕದಲ್ಲಿ ಓದಿಲ್ಲ, ನಿಮ್ಮ ತಂದೆ ಅಥವಾ ತಾಯಿ ಕರ್ನಾಟಕದಲ್ಲಿ 7 ವರ್ಷ ಓದಿದ್ದಾರೆ, ನೀವು ಹೊರಗಡೆ ಓದಿದ್ರೆ ತಂದೆ ತಾಯಿ ಕರ್ನಾಟಕದಲ್ಲಿ 7 ವರ್ಷ ಓದಿದ್ದಾರೆ ಅಂದ್ರೆ ನೀವು ಕ್ಲಾಸ್ ಬಿ ಆಗ್ತೀರಾ. ಇನ್ ಕೇಸ್ ನೀವೇನಾದ್ರು ಎಕ್ಸ್ ಸರ್ವಿಸ್ ಮ್ಯಾನ್ ಮಗಳು ಇದ್ರೆ ನೀವು ಕ್ಲಾಸ್ ಎಚ್ ಆಗ್ತೀರಾ. ಸಪೋಸ್ ನೀವು ನಾನ್ ಕರ್ನಾಟಕ ಸ್ಟೂಡೆಂಟ್ ಆ ತರ ಇದ್ರೆ ನೀವೇನಾಗ್ತೀರಾ? ನಾನ್ ಕ್ಲಾಸ್ ಎನ್ ಆಗ್ತೀರಾ. ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಕ್ಲಾಸ್ ಎ ದಲ್ಲೇ ಬರ್ತೀರಾ, ಕೆಲವೊಬ್ರು ಕ್ಲಾಸ್ ಬಿ ದಲ್ಲಿ ಬರಬಹುದು. ಸೊ ಹಂಗಾಗಿ ಆ ಕ್ಲಾಸ್ ಗಳನ್ನ ನೋಡ್ಕೊಂಡು ಹಾಕ್ರಿ. ಈ ಕ್ಲಾಸ್ ಗಳು ಏನ್ ಸಿಗುತ್ತೆ? ಇದೇ ಕೆಇಎ ವೆಬ್ಸೈಟ್ ಅಲ್ಲಿ ಬುಲೆಟಿನ್ ಅಂತ ಬಿಟ್ಟಿದ್ದಾರೆ. ಆ ಬುಲೆಟಿನ್ ಓಪನ್ ಮಾಡಿದ್ರೆ ಅಲ್ಲಿ ಎಲಿಜಿಬಿಲಿಟಿ ಕ್ಲಾಸ್ ಅಂತ ಇರ್ತವೆ. ಆ ಕ್ಲಾಸ್ ಅಲ್ಲಿ ನೀವು ನೋಡ್ಕೊಂಡು ಹಾಕ್ಬಹುದು. ಸಪರೇಟ್ ಬೇಕು ಅಂದ್ರೆ ಸಪರೇಟ್ ವಿಡಿಯೋ ಕೂಡ ಮಾಡಿ ಕೊಡ್ತೀನಿ, ನೋಡಿ ಬರಿ. ಇದೆಲ್ಲ ಆಯ್ತಾ? ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತ ಬರಲ್ಲ. ನೀವೇ ನೋಡ್ಬೇಕು, ಎನ್ಸಿಆರ್ ಬ್ಲೂ ಕಲರ್ ಬಾಕ್ಸ್ ಕಾಣಿಸ್ತಿದ್ಯಾ? ಚೆಕ್ ಎಲಿಜಿಬಿಲಿಟಿ ಅಂತ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಕ್ಲಾಸ್ ಎ ಕ್ಲಾಸ್ ಬಿ ಯಾವ ಕ್ಲಾಸ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಎಲಿಜಿಬಿಲಿಟಿ ಅಂತ ಕ್ಲಿಕ್ ಮಾಡಬೇಕು. ಈ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಅದು ಏನಾಗುತ್ತೆ, ಒಂದು ಬಾಕ್ಸ್ ಓಪನ್ ಆಗುತ್ತೆ, ಎಲಿಜಿಬಿಲಿಟಿ ಚೆಕ್ ಅಂತ ಬರುತ್ತೆ. ಅದ್ ಆಗಿ ಓಕೆ ಅಂತ ಕೊಟ್ಟ ಮೇಲೆ ಮಾತ್ರ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೀವೇನ್ ಮಾಡ್ತೀರಾ? ಸೆಲೆಕ್ಟ್ ಮಾಡ್ತೀರಾ, ಸರ್ ನೆಕ್ಸ್ಟ್ ಬರ್ತಿಲ್ಲ ಅಂತ ಕೂತ್ ಬಿಟ್ಟಿದ್ದೀರಾ. ಬಟ್ ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಬ್ಲೂ ಕಲರ್ ಮೇಲೆ ಕ್ಲಿಕ್ ಮಾಡ್ತಾ ಇಲ್ಲ. ಇಲ್ಲಿ ಕ್ಲಿಕ್ ಮಾಡಬೇಕು, ದೆನ್ ಅದು ಸೇವ್ ಆಗುತ್ತೆ, ನೆಕ್ಸ್ಟ್ ಆಪ್ಷನ್ ಬರುತ್ತೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಬಂದ್ಮೇಲೆ ಏನಾಗುತ್ತೆ, ಬೇಸಿಕ್ ಸ್ಟಡಿ PUC ಕಂಪ್ಲೀಷನ್ ಡೀಟೇಲ್ಸ್ ಇರುತ್ತೆ. ಇಲ್ಲಿ ನೀವು 1ನೇ ತರಗತಿಯಿಂದ ಅಂತಿಮ ವರ್ಷ ಪದವಿಯವರೆಗೆ ಕನ್ನಡದಲ್ಲಿ ವ್ಯಾಸಂಗ ಮಾಡುವ ಒಟ್ಟು ವರ್ಷಗಳು ಅಗೇನ್ ಅದೇ ಬಂತಾ? ಇದಾಗಿದೆಯಲ್ಲ ಇಲ್ಲಿ, ಇದಾಗಿದೆ ಇಲ್ಲಿ, ಮತ್ತೆ ಅದೇ ಬಂತಾ ಇಲ್ಲಿ 1 up to 4 ಅಲ್ಲ? ಓಕೆ, ಇದೇ ಬಂತು. ಮತ್ತೆ ಇದೇ ಕೂಡ ಜೂಮ್ ಮಾಡಿ ಕೊಟ್ಟಿದ್ದಾರೆ ಇಲ್ಲಿ, ಇಲ್ಲೆಲ್ಲ ಅದೇ ಮತ್ತೆ ಅದೇ ವಾಪಸ್ ಕೊಟ್ಟಿದ್ದಾರೆ. ರೈಟ್. ಸೊ ಇದು ನೋಡಿದ್ವಲ್ಲ, ಇದು ನೋಡಿದ್ವಿ. ನೆಕ್ಸ್ಟ್ ಇದು ನೋಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಎಲಿಜಿಬಿಲಿಟಿ ಚೆಕ್ ಮೇಲೆ. ಆಮೇಲೆ ಉಳಿಸು ಅಂತ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಮುಂದುವರಿಸಿದ ಬರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡೋದು ಕ್ಲೇಮ್ ಆಗಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಏನಾಗುತ್ತೆ, ನೀವು ಕ್ಲಿಕ್ ಮಾಡಿದ್ರೆ ಬರೀ ಸೇವ್ ಅಂತ ಕ್ಲಿಕ್ ಮಾಡ್ಬಿಟ್ರೆ ಇಲ್ಲೂ ಕ್ಲೋಸ್ ಆಗಿರುತ್ತೆ. ಹಂಗಾಗಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅದೊಂದು ಬಾಕ್ಸ್ ಓಪನ್ ಆಗುತ್ತೆ. ಆ ಬಾಕ್ಸ್ ಓಕೆ ಮಾಡಿ, ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಂತ ಮುಂದುವರಿಸಿ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ನೆಕ್ಸ್ಟ್ ಸ್ಯಾಟ್ಸ್ ನಂಬರ್ ವೆರಿಫಿಕೇಶನ್ ಬಗ್ಗೆ ಕೇಳ್ತಾರೆ. ನೋಡ್ರಿ, ಆರ್ ಯು ಹ್ಯಾವಿಂಗ್ ಮೋರ್ ದನ್ 1 ಸ್ಯಾಟ್ಸ್ ನಂಬರ್? ಒಂದಕ್ಕಿಂತ 2 ಹೆಚ್ಚಿಗೆ ಸ್ಯಾಟ್ಸ್ ನಂಬರ್ ಇದೆಯಾ? ನೋ ಅಂತ ಕ್ಲಿಕ್ ಮಾಡಿ, ಎಸ್ ಅಂತ ಇದ್ರೆ ಎಸ್ ಕ್ಲಿಕ್ ಮಾಡಿ. ರೈಟ್. ಇನ್ ಕೇಸ್ ಅಲ್ಲಿ ಸ್ಯಾಟ್ಸ್ ನಂಬರ್ ಕೇಳ್ತಾ ಇದೆ, ನೀವು ಇನ್ ಕೇಸ್ ಸ್ಯಾಟ್ಸ್ ನಂಬರ್ ನ ಮುಂಚೆ ಎಲ್ಲಿ ಈ ಆಪ್ಷನ್ ಅಲ್ಲಿ ಇದೆ, ಇಲ್ಲಿ ಈ ಆಪ್ಷನ್ ಅಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಅನ್ಕೊಡ್ರಿ, ಅವ್ರ ಮುಂಚೆ ರಿಜಿಸ್ಟರ್ ಆಗುವಾಗ ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಅನ್ಕೊಡ್ರಿ. ಎಲ್ಲಿ ವೇಟ್, ಇಲ್ಲಿ ರಿಜಿಸ್ಟರ್ ಆಗುವ ಸ್ಯಾಟ್ಸ್ ನಂಬರ್ ಬಂದಿತ್ತಲ್ಲ ಇಲ್ಲಿ, ಹಾ ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಅಂದ್ರೆ ಇಲ್ಲಿ ಸ್ಯಾಟ್ಸ್ ನಂಬರ್ ಹಾಕಿದ್ರೆ ಈ ಆಪ್ಷನ್ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗಿರುತ್ತೆ, ನಿಮ್ಮ ಸ್ಯಾಟ್ಸ್ ಅಲ್ಲಿ ಏನೇನು ಡಾಕ್ಯುಮೆಂಟ್ ಅಥವಾ ಎಷ್ಟೆಷ್ಟು ಸ್ಟಡಿ ಡೀಟೇಲ್ಸ್ ಎಲ್ಲ ಸೇವ್ ಆಗಿರುತ್ತೆ ಅದೆಲ್ಲ ಕೂಡ ಬಂದ್ಬಿಡುತ್ತೆ. ಇಲ್ಲಿ ಬಂದ್ಬಿಡುತ್ತೆ. 7 ವರ್ಷ 6 ವರ್ಷ ಬಂದ್ಬಿಡುತ್ತೆ. ಅವಾಗ ಏನಾಗಲ್ಲ, ಇಲ್ಲಿ ಡಿಲೀಟ್ ಆಗ್ತಾ ಇಲ್ಲ ಕೆಲವೊಬ್ಬರಿಗೆ. ಅದೇನು ಸರ್ವರ್ ಇಶ್ಯೂ ರೈಟ್. ಸೊ ಇದನ್ನ ಬಿಟ್ಕೊಡ್ರಿ, ಸ್ಯಾಟ್ಸ್ ನಂಬರ್ ಇದ್ರೆ ಸ್ಯಾಟ್ಸ್ ನಂಬರ್ ಹಾಕಿ, ಇಲ್ಲ ಅಂತ ಹಾಕಿ, ಆಬ್ವಿಯಸ್ಲಿ ತುಂಬಾ ಜನ ಇರಲ್ಲ. ನೆಕ್ಸ್ಟ್ ಆಡ್ ಕ್ಯಾಂಡಿಡೇಟ್ ಸ್ಟಡಿ ರೆಕಾರ್ಡ್ ಅಂತ ಇದೆ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಪ್ರಾಬ್ಲಮ್ ಬರ್ತಾ ಇದೆ. ವಿಲ್ ಸಾಲ್ವ್ ಯುವರ್ ಡೌಟ್ಸ್ ನೌ, ರೈಟ್. ಸೊ ಇಲ್ಲಿ ಏನ್ ಮಾಡಬೇಕು, 1 to 15 ವರೆಗೂ ಅಥವಾ 1 to 16 ವರೆಗೂ, ಅಂದ್ರೆ 1ನೇ ಕ್ಲಾಸ್ ಇಂದ 15ನೇ ಕ್ಲಾಸ್ ಡಿಗ್ರಿ ಫೈನಲ್ ಇಯರ್ ವರೆಗೂ ನೀವೇನ್ ಮಾಡಬೇಕು, 15 ವರ್ಷ ಇದ್ರೆ 15 ವರ್ಷ, 16 ವರ್ಷ ಇದ್ರೆ 16 ವರ್ಷ, ರೈಟ್. ಪ್ರತಿಯೊಂದು ಇಯರ್ ಅಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ 3ನೇ ಕ್ಲಾಸ್ ಅಂಟಿಲ್ ಡಿಗ್ರಿ ವರ್ಗು ಪ್ರತಿಯೊಂದನ್ನು ಇಂಡಿವಿಜುವಲ್ ಆಗಿ ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಏನ್ ಮಾಡ್ತೀರಾ ನೋಡ್ರಿ, ಸೆಲೆಕ್ಟೆಡ್ ಫಸ್ಟ್ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತೀರಾ.
ನೆಕ್ಸ್ಟ್ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ತೀರಾ. 1ನೇ ಕ್ಲಾಸ್ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ದೀರಾ ಅದ್ ಹಾಕ್ತೀರಾ. ನೆಕ್ಸ್ಟ್ ಯಾವ ಬೋರ್ಡ್ ಅಲ್ಲಿ ಸೆಲೆಕ್ಟ್ ಮಾಡಿದಿರಾ, CBSE ಅಲ್ಲಿ ಮಾಡಿದಿರಾ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ ಮಾಡಿದಿರಾ, ಎಲ್ಲಿ ಮಾಡಿದಿರಾ ಆ ಬೋರ್ಡ್ ನ ಸೆಲೆಕ್ಟ್ ಮಾಡ್ತೀರಾ. ಎಜುಕೇಶನ್ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ 1ನೇ ಕ್ಲಾಸ್ ಕ್ಲಿಯರ್ ಮಾಡಿದ್ರೆ ಅದನ್ನ ಹಾಕ್ತೀರಾ. ನೆಕ್ಸ್ಟ್ ಸ್ಕೂಲ್ ಅಂಡ್ ಅಡ್ರೆಸ್ ಇಯರ್. ತುಂಬಾ ಜನ ಸ್ಟೂಡೆಂಟ್ಸ್ ಇಲ್ಲಿ ಬರ್ತಾ ಇಲ್ಲ ಸರ್, ನನ್ನ ಸ್ಕೂಲ್ ಬರ್ತಾ ಇಲ್ಲ ಅಂತ ಹೇಳ್ತೀರಾ. ನೀವೇನ್ ಮಾಡಬೇಕು, ಈ ಆಪ್ಷನ್ ನ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಅದರ್ಸ್ ಅಂತ ಫಸ್ಟ್ ಆಪ್ಷನ್ ಇರುತ್ತೆ. ಫಸ್ಟ್ ಏನಿರುತ್ತೆ, ಅದರ್ಸ್ ಅಂತ ಆಪ್ಷನ್ ಇರುತ್ತೆ. ಆ ಅದರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಮ್ಯಾನ್ಯುವಲ್ ಆಗಿ ಸ್ಕೂಲ್ ನೇಮ್ ನ ಎಂಟ್ರಿ ಮಾಡಬಹುದು. ಸೊ ಯಾರ್ಯಾರ ಸ್ಕೂಲ್ ಅಲ್ಲಿ ಲಿಸ್ಟ್ ಔಟ್ ಆಗಿಲ್ಲ, ನೀವೇನ್ ಮಾಡ್ರಿ ಅದರ್ಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ, ಸ್ಕೂಲ್ ನೇಮ್ ನ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ. ಬಿಕಾಸ್ ಇವಾಗ ನಾವು ಕಲ್ತಿರೋ 1ನೇ ಕ್ಲಾಸ್ 2ನೇ ಕ್ಲಾಸ್ ಎಲ್ಲೋ ಲೋಕಲ್ ಅಲ್ಲಿ ಕಲ್ತಿರ್ತೀವಿ, ಅದೇನಾಗಲ್ಲ ಇಲ್ಲೆಲ್ಲ ಕೂಡ ಫೆಚ್ ಆಗಲ್ಲ. ಅವಾಗ ಏನ್ ಮಾಡಬೇಕು, ಅದರ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ದು ಸ್ಕೂಲ್ ನೇಮ್ ಏನ್ ಮಾಡಿ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳ್ತೇನೆ. ಸೊ ನಾನು ಲಾಸ್ಟ್ ವಿಡಿಯೋ ಮಾಡುವಾಗ್ಲೂ ಮಾಡಿದ್ದೆ, ಈ ವಿಡಿಯೋ ಮಾಡುವಾಗ್ಲೂ ಕೂಡ ಮಾಡಿದ್ದೀನಿ. ನನ್ನ ಹತ್ರ ರೆಕಾರ್ಡ್ ಇದೆ ಅವ್ರದ್ದು ಮಾತಾಡಿದ್ದು. ಬಟ್ ಅದನ್ನ ನಾನು ಮತ್ತೆ ಕಮ್ಯುನಿಟಿ ಗೈಡ್ಲೈನ್ಸ್ ಬೀಳಬಾರ್ದು, ವಿಡಿಯೋ ಮತ್ತೆ ಡಿಲೀಟ್ ಆಗಬಾರ್ದು ಕಾರಣಕ್ಕೋಸ್ಕರ ಆ ರೆಕಾರ್ಡಿಂಗ್ ನ ಇಲ್ಲಿ ಪ್ಲೇ ಮಾಡ್ತಾ ಇಲ್ಲ. ಬಟ್ ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ನೋಡ್ರಿ, ಸೊ ಜಸ್ಟ್ ಇಲ್ಲಿ ಮ್ಯಾಂಡೇಟರಿ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿಲ್ಲ ಅವರು. ದೇರ್ ಇಸ್ ನೋ ಸ್ಟಾರ್. ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಯು ಕ್ಯಾನ್ ಸಿ ಎ ಸ್ಟಾರ್ ಮಾರ್ಕ್, ಅಂದ್ರೆ ಇದು ಮ್ಯಾಂಡೇಟರಿ. ಬಟ್ ಇಲ್ಲಿ ಅಪ್ಲೋಡ್ ಸ್ಟಡಿ ಸರ್ಟಿಫಿಕೇಟ್ ಸ್ಟಾರ್ ಮಾರ್ಕ್ ಇಲ್ಲ. ಸೊ ನಾನು ಮತ್ತೆ ಅವ್ರು ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇನ್ ಕೇಸ್ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅಪ್ಲೋಡ್ ಮಾಡಿದ್ರು ಫೈನ್, ಒಳ್ಳೇದು. ಇನ್ ಕೇಸ್ ಆಗದೇ ಇಲ್ಲ ಸರ್ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಲಿಲ್ಲ ಅಂದ್ರೂ ಫೈನ್. ಬಟ್ ನನ್ನ ಕೇಳಿದ್ರೆ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅಪ್ಲೋಡ್ ಮಾಡಬೇಡಿ, ಇಫ್ ಯು ಆಸ್ಕ್ ಮೀ. ಬಿಕಾಸ್ ಅದು ಮ್ಯಾಂಡೇಟರಿ ಅಂತ ಕೊಟ್ಟಿಲ್ಲ ಅಲ್ಲಿ. ನಾನು ಅವ್ರು ಮತ್ತೆ ಕಾಲ್ ಮಾಡಿ ಕೇಳಿದೆ, ಇನ್ ಕೇಸ್ ಅಲ್ಲಿ ಮ್ಯಾಂಡೇಟರಿ ಆಗಿತ್ತು ಅಂದ್ರೆ ಮಾಡ್ಬೇಕು ಸರ್, ಮ್ಯಾಂಡೇಟರಿ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಯಾರು ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಆಗದೇ ಇಲ್ಲ ಸರ್ ತೆಗೆಸ್ಕೊಂಡ್ ಬರಕು ಅಂದ್ರು ಫೈನ್, ನೋ ಪ್ರಾಬ್ಲಮ್. ತೆಗೆಸ್ಕೊಂಡ್ ಬಂದಿದ್ರೆ ತೆಗೆಸ್ಕೊಂಡ್ ಬರಬಹುದು ಸರ್ ನಾನು ಅಂತಂದ್ರೆ ತೆಗೆಸ್ಕೊಂಡ್ಬಂದು ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕು. ಫಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಆಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಡ್ತೀರಾ. ಆಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಟ್ಮೇಲೆ ಏನಾಗುತ್ತೆ, ಇಲ್ಲಿ 1ನೇ ಕಾಲಮ್ ಅಲ್ಲಿ ಬರುತ್ತೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಆಡ್ ಆಗಿರುತ್ತೆ, ಇಲ್ಲಿ ಆಡ್ ಆಗುತ್ತೆ. ಅದೇ ರೀತಿ ಮತ್ತೇನ್ ಮಾಡ್ಬೇಕು, ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಫಾಸ್ಟ್ ಇಯರ್, ಯಾವ ಬೋರ್ಡ್ ಅಲ್ಲಿ ಕಲ್ತಿದ್ರಿ, ಯಾವ ಡಿಸ್ಟ್ರಿಕ್ಟ್ ಒಳಗಡೆ, ಮತ್ತೆ ಅದರ್ಸ್ ಸೆಲೆಕ್ಟ್ ಮಾಡ್ತೀರಾ, ಸ್ಕೂಲ್ ನೇಮ್ ಮ್ಯಾನ್ಯುವಲ್ ಟೈಪ್ ಮಾಡ್ತೀರಾ. ಸೆಕೆಂಡ್ ಸ್ಟ್ಯಾಂಡರ್ಡ್ ಏನಾದ್ರು ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಅಪ್ಲೋಡ್ ಮಾಡ್ತೀರಾ. ಒಂದು ಪ್ರಾಬ್ಲಮ್ ಬರುತ್ತೆ, ಸರ್ ನನ್ನ ಹತ್ರ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ವರೆಗೂ ಒಂದೇ ಸ್ಟಡಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಏನ್ ಮಾಡ್ಬೇಕು ಸರ್ ಅವಾಗ? 1ನೇ ಕ್ಲಾಸಿಗೂ ಅದೇ ಸ್ಟಡಿ ಸರ್ಟಿಫಿಕೇಟ್, 2ನೇ ಸ್ಟ್ಯಾಂಡರ್ಡ್ಗೂ ಅದೇ ಸ್ಟಡಿ ಸರ್ಟಿಫಿಕೇಟ್, ಅದೇ ಸ್ಟಡಿ ಸರ್ಟಿಫಿಕೇಟ್ ಗಳನ್ನ ಅಪ್ಲೋಡ್ ಮಾಡಿ. ಇನ್ನೊಂದು ಡೌಟ್, ಸರ್ 1 to 10th ಒಳಗಡೆ BO ಸಿಗ್ನೇಚರ್ ಮ್ಯಾಂಡೇಟರಿನಾ? ಒಂದು ನೆನ್ಪಿಟ್ಕೊಡ್ರಿ, ಈ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಕೂಡ ಯಾಕೆ ಬೇಕು? ಟು ಪ್ರೂವ್ ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ 7 years. 7 ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಬೇಕು, ಹೌದಾ ಇಲ್ವಾ? ಸೊ ಇದನ್ನ ನೀವು ಡ್ಯೂರಿಂಗ್ ಅಡ್ಮಿಷನ್ ಟೈಮ್ ಅಲ್ಲಾದ್ರೂ ಇವಾಗ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಾದ್ರೂ ಕೊಡ್ಲೇಬೇಕು ಈ ಸ್ಟಡಿ ಸರ್ಟಿಫಿಕೇಟ್. ಹಂಗಾಗಿ ಒಂದು ಸ್ಟಡಿ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆ ಅಂತ ಅಂದ್ರೆ ಏನರ್ಥ, ಆ ಸ್ಟಡಿ ಸರ್ಟಿಫಿಕೇಟ್ ಮೇಲೆ ನಿಮ್ಮ ಪ್ರಿನ್ಸಿಪಲ್ ಸಿಗ್ನೇಚರ್ ಇರಬೇಕು. ಇಫ್ ಇನ್ ಕೇಸ್ ಅದು 1 to 10th ಒಳಗಡೆ ಇದ್ರೆ ಅಲ್ಲಿ BEO ಸಿಗ್ನೇಚರ್ ಬೇಕು, ಬ್ಲಾಕ್ ಎಜುಕೇಶನಲ್ ಆಫೀಸರ್ ಸಿಗ್ನೇಚರ್ ಬೇಕು. ನೀವು ಅದು ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಎಲ್ಲಿ ಇದೆ ಅಂತ ಗೊತ್ತಿಲ್ಲ ಅಂದ್ರೆ ಗೂಗಲ್ ಮಾಡ್ರಿ, ಬ್ಲಾಕ್ ಎಜುಕೇಶನಲ್ ಆಫೀಸರ್ BEO ಆಫೀಸ್ ಇನ್ ಮೈ ಡಿಸ್ಟ್ರಿಕ್ಟ್ ಅಂತ ಹಾಕಿ ನಿಮ್ಗೆ ಅಡ್ರೆಸ್ ಬರುತ್ತೆ. ಅವ್ರ ಹತ್ರ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ನ ಮೇಲೆ ಸಿಗ್ನೇಚರ್ ಮಾಡಿಸಿ ಅಪ್ಲೋಡ್ ಮಾಡಿ. ಸಪೋಸ್ ನನ್ನ ಹತ್ರ ಸ್ಟಡಿ ಸರ್ಟಿಫಿಕೇಟ್ ತೊಗೊಳಕ್ ಆಗದೇ ಇಲ್ಲ ಸರ್, ನನಗೆ ಇವಾಗ ಐ ಆಮ್ ವೆರಿ ಬಿಸಿ ಇನ್ ಪ್ರಿಪರೇಷನ್, ವೆರಿ ಬಿಸಿ ಔಟ್ ಸೈಡ್, ನಾನು ಬೇರೆ ಮಂಗಳೂರಲ್ಲಿ ಓದ್ಬಿಟ್ಟಿದ್ದೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ಆ ತರ ಪ್ರಾಬ್ಲಮ್ಸ್ ಇದೆ, ನಾಟ್ ಎ ವರಿ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇದ್ರೆ ಅಪ್ಲೋಡ್ ಮಾಡಿ, ಇಲ್ಲ ಅಂದ್ರೂ ಫೈನ್, ನೋ ಪ್ರಾಬ್ಲಮ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ನನ್ನ ಸಜೆಷನ್ ಅಪ್ಲೋಡ್ ಮಾಡ್ಬಿಟ್ರೆ ಒಳ್ಳೇದು. ಅಂಡ್ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಡುತ್ತಾ? ಡೋಂಟ್ ವರಿ, ರಿಜೆಕ್ಟ್ ಆಗಲ್ಲ, ಬಿಕಾಸ್ ಅಲ್ಲಿ ಮ್ಯಾಂಡೇಟರಿ ಅಂತ ಕೊಟ್ಟಿಲ್ಲ. ಡನ್ ಎವ್ರಿಬಡಿ? ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್. ನೆಕ್ಸ್ಟ್ ಇನ್ನೊಂದು ಡೌಟ್ ಇರುತ್ತೆ, ಸರ್ ನನ್ನ ಹತ್ರ ಜೆರಾಕ್ಸ್ ಕಾಪಿ ಇದೆ, ಅಪ್ಲೋಡ್ ಮಾಡಬಹುದಾ? ಫೈನ್. ಸೊ ಒರಿಜಿನಲ್ ಕಾಪಿ ಅಪ್ಲೋಡ್ ಮಾಡಿ ಟ್ರೈ ಮಾಡ್ರಿ. ಜೆರಾಕ್ಸ್ ಇದ್ರು ಇವಾಗ ಏನ್ ಸಮಸ್ಯೆ ಆಗಲ್ಲ ಅಂತ ಹೇಳಿದಾರೆ ಅವರು, ಜೆರಾಕ್ಸ್ ಇದ್ರು ಅಪ್ಲೋಡ್ ಮಾಡಿ, ಬಿಕಾಸ್ ಅಲ್ಲಿ ಮ್ಯಾಂಡೇಟರಿ ಆಗಿಲ್ಲ. ನೆಕ್ಸ್ಟ್, ಸರ್ ನನ್ನ ಹತ್ರ ಹಳೇದು 2019 KCET ಗೆಲ್ಲ ತೆಗ್ಸಿದೆ ಸರ್, ಅಥವಾ ಇನ್ಕಮ್ ಕಾಸ್ಟ್ ಗೆಲ್ಲ ತೆಗ್ಸಿದ್ದೆ, ಅದನ್ನ ಅಪ್ಲೋಡ್ ಮಾಡಬಹುದಾ? ಹಳೆ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದಾ? ಅಪ್ಲೋಡ್ ಮಾಡ್ರಿ, ಅದು ಕೂಡ ಪ್ರಾಬ್ಲಮ್ ಇಲ್ಲ. ಐ ಹೋಪ್ ನಿಮ್ಮೆಲ್ಲಾ ಡೌಟ್ ಕ್ಲಾರಿಫೈ ಮಾಡಿದ್ದೀನಿ. ಸೊ ನಾನೇ ಹೇಳಿದ್ದೆ ಅಪ್ಲೋಡ್ ಮಾಡಿದ್ರೆ ಒಳ್ಳೇದು ಅಂತ, ಇವಾಗ್ಲೂ ಹೇಳ್ತೀನಿ ಅಪ್ಲೋಡ್ ಮಾಡಿದ್ರೆ ಒಳ್ಳೇದು. ಇನ್ ಕೇಸ್ ಸಾಧ್ಯನೇ ಇಲ್ಲ ಸರ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಕ್ಕೆ ಅಂತಂದ್ರು ಫೈನ್, ಬಿಕಾಸ್ ಅಲ್ಲಿ ಮ್ಯಾಂಡೇಟರಿ ಆಗಿಲ್ಲ. ಡನ್ ಎವ್ರಿಬಡಿ? ಸೊ ನಾನು ಕ್ಲಾರಿಫೈ ಮಾಡಿದ್ದೀನಿ ಸ್ಟಡಿ ಸರ್ಟಿಫಿಕೇಟ್. ಸೊ ಇದೇ ತರ 15 ವರ್ಷದ ಏನ್ ಮಾಡ್ರಿ, ಎಂಟರ್ ಮಾಡ್ರಿ. ಇನ್ ಕೇಸ್ ಇಫ್ ಯು ವಾಂಟ್ ಟು ಡಿಲೀಟ್ ಸಮಥಿಂಗ್, ತಪ್ಪಾಗಿ ಬಂದಿದೆ ಅಂದ್ರೆ ಏನ್ ಮಾಡ್ಬೇಕು ನೀವು, ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಇದೆ, ಈ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ, ಅದನ್ನ ಸಪರೇಟ್ ಆಗಿ ಆಡ್ ಮಾಡ್ರಿ.
ಸಪರೇಟ್ ಆಗಿ ಆಡ್ ಮಾಡ್ರಿ. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಫೈನಲ್ ಪ್ರಿಂಟ್ ಔಟ್ ಅಪ್ಲಿಕೇಶನ್ ತೊಳುವಾಗ ಇದೇನಾಗಿದೆ ಹಿಂದೆ ಮುಂದೆ ಆಗ್ಬಿಟ್ಟಿರುತ್ತೆ. 1, 2, 3, 4 ಬಂದಿರಲ್ಲ. 1ನೇ ಕ್ಲಾಸ್ ಬಂದಿರುತ್ತೆ, 6ನೇ ಕ್ಲಾಸ್ ಬಂದಿರುತ್ತೆ, 10ನೇ ಕ್ಲಾಸ್ ಬಂದಿರುತ್ತೆ, 2ನೇ ಕ್ಲಾಸ್ ಬಂದಿರುತ್ತೆ. ಈಗ ಹಿಂದೆ ಮುಂದೆ ಆಗಿರುತ್ತೆ. ಆ ರೀತಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಪ್ರಾಬ್ಲಮ್ ಆಗಲ್ಲ, ಡೋಂಟ್ ವರಿ ಅಟ್ ಆಲ್. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇಟ್ ಇಸ್ ಮೋರ್ ದನ್ ಎನಫ್ ಇಫ್ ಯು ಆರ್ ಗೋಯಿಂಗ್ ಟು ಅಪ್ಲೋಡ್ ದ ಇಫ್ ಯು ಗೋಯಿಂಗ್ ಟು ಅಪ್ಲೋಡ್ ದ ಸ್ಟಡಿ ಸರ್ಟಿಫಿಕೇಟ್ ಆಲ್ಸೋ. ಅಪ್ಲೋಡ್ ಮಾಡಲಿರೋ ಸಮಸ್ಯೆ ಇಲ್ಲ. ಸೊ ಐ ಹೋಪ್ ಎವ್ರಿಬಡಿ ಗಾಟ್ ದಿಸ್ ಒನ್. ಸೊ ಇನ್ ಕೇಸ್ ನಾನು ಡಿಲೀಟ್ ಮಾಡಕ್ ಆಗ್ತಿಲ್ಲ, ಸ್ಯಾಟ್ಸ್ ನಂಬರ್ ಹಾಕಿದ್ದೀನಿ ಸರ್, ಅದು ಕೂಡ ಡಿಲೀಟ್ ಮಾಡಕ್ ಆಗ್ತಿಲ್ಲ, ಪ್ರಾಬ್ಲಮ್ ಬರ್ತಿದ್ದೆ, ಅಗೇನ್ ದಟ್ ಇಸ್ ಸರ್ವರ್ ಇಶ್ಯೂ. ಸ್ವಲ್ಪ ವೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗ್ತಿಲ್ಲ ಅಂತ ಪ್ರಾಬ್ಲಮ್ ಇದೆ ತುಂಬಾ ಜನ. ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗಿಲ್ಲ ಅಂತ ಹೇಳಿದೆ. ನಾನು ಕೂಡ ಫೋನ್ ಮಾಡಿದೆ, ಕೆ ಹತ್ರ ರೆಕಾರ್ಡಿಂಗ್ ಕೂಡ ಇದೆ. ಸೊ ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ನಿಮ್ದು ಕೋರ್ಸ್ ಇರುತ್ತಲ್ವಾ, ಇದನ್ನ ಏನಾದ್ರು ಚೇಂಜ್ ಮಾಡಿ ಟ್ರೈ ಮಾಡಿ ಅಂತ ಹೇಳಿದವರು. ಬಟ್ ಅದೇನು ಚೇಂಜ್ ಮಾಡಿದ್ರೆ ಏನಾಗಲ್ಲ, ಅದು ಅಗೇನ್ ಸರ್ವರ್ ಇಶ್ಯೂ ಇಂದಾನೆ ಆಗ್ತಿರುತ್ತೆ. ಸ್ವಲ್ಪ ಲೇಟ್ ನೈಟ್ ಟ್ರೈ ಮಾಡಿ. ಐ ನೋ ಪ್ರತಿಯೊಂದಕ್ಕೂ ಲೇಟ್ ನೈಟ್ ಟ್ರೈ ಮಾಡ್ರಿ, ಇನ್ನೂ ಸ್ವಲ್ಪ ಹೊತ್ತು ಟ್ರೈ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಯು ಫೀಲ್ ಏನಿದೆ ಹೇಳ್ತೀನಿ ಸರ್ ಅಂತ ಅನ್ಸ್ಬೋದು. ಬಟ್ ವಾಟ್ ಐ ಕ್ಯಾನ್ ಡು, ಬಿಕಾಸ್ ಈ ವೆಬ್ಸೈಟ್ ನ ಅವ್ರು ಮಾಡಿದ್ದಾರೆ, ಬಿಸಿ ಇರುತ್ತೆ, ಇಶ್ಯೂಸ್ ಬಂದೇ ಬರ್ತವೆ. ಯಾವ್ದು ಇದು ಕ್ಲಿಯರ್ ಅಲ್ಲ, ಯಾವ ಅಪ್ಲಿಕೇಶನ್ ಕೂಡ ಇಶ್ಯೂಸ್ ಇರ್ತವೆ, ಇದು ಸ್ವಲ್ಪ ಜಾಸ್ತಿ ಇರ್ತವೆ, ರೈಟ್. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಕಮ್ಮಿ ಇದಾವೆ, ಇಶ್ಯೂ ಇದಾವೆ. ಸ್ವಲ್ಪ ಬಿಟ್ ವೇಟ್ ಮಾಡಿ, ಟ್ರೈ ಮಾಡಿ, ಬಂದೇ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಎನೇಬಲ್ ಆಗುತ್ತೆ. ಡನ್ ಎವ್ರಿಬಡಿ. ನೆಕ್ಸ್ಟ್, ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ರಿಸರ್ವೇಶನ್, ಕ್ಯಾಸ್ಟ್ ಇನ್ಕಮ್ ರಿಸರ್ವೇಶನ್ ಬಂತು. ಇಲ್ಲಿ ನೋಡಿ, ನೀವು GM ಹೊರತುಪಡಿಸಿ ಬೇರೆ ವರ್ಗವನ್ನು ಕ್ಲೇಮ್ ಮಾಡೋದು ಬಯಸುವರಾ? ಸೊ ಇಲ್ಲಿ ನೀವು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಬೇಕು. ಇನ್ ಕೇಸ್ ನೀವು GM ಸ್ಟೂಡೆಂಟ್ ಆಗಿದ್ರೆ, ಇಫ್ ಇನ್ ಕೇಸ್ ನೀವು GM ಸ್ಟೂಡೆಂಟ್ ಆಗಿದ್ರೆ ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಬರಲ್ಲ. ಇಲ್ಲಿ ಐ ವಾಂಟ್ ಟು ಕ್ಲೇಮ್ ಆಸ್ ಜನರಲ್ ಮೆರಿಟ್ ಅಂತ ಕ್ಲಿಕ್ ಮಾಡ್ತೀರಾ. ಇನ್ ಕೇಸ್ ನಿಮ್ದು ಕ್ಯಾಟಗರಿ 1 ST 2A 2B 3A 3B OBC ದಲ್ಲಿ ಬರೋಗಿದ್ರೆ ನೀವೇನ್ ಮಾಡಬೇಕು, ಈ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲಿ RD ನಂಬರ್ ನ ಎಂಟ್ರಿ ಮಾಡಕ್ಕೆ ಒಂದು ಕಾಲಮ್ ಓಪನ್ ಆಗುತ್ತೆ. ಆ RD ನಂಬರ್ ನ ಅಲ್ಲಿ ಏನ್ ಮಾಡಬೇಕು, ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ RD ನಂಬರ್ ಇರುತ್ತೆ, ಅದನ್ನ ಎಂಟರ್ ಮಾಡಬೇಕು. ಡೌಟ್ ಗಳಿದಾವೆ ಮತ್ತೆ, ಏನು ಸರ್ ಅದು ಇನ್ನೊಂದು ತಿಂಗಳಿಗೆ ಎಕ್ಸ್ಪೈರ್ ಆಗುತ್ತೆ, ಇನ್ನೊಂದು 15 ದಿವಸಕ್ಕೆ ಎಕ್ಸ್ಪೈರ್ ಆಗುತ್ತೆ, ನಾನು ಅಪ್ಲೋಡ್ ಮಾಡಬಹುದಾ? ಅಪ್ಲೋಡ್ ಮಾಡಿ, ಸ್ಟ್ರೆಚ್ ಆಗುತ್ತೆ, ಡೋಂಟ್ ವರಿ. ಅಂಡ್ ಕೆಲವೊಂದು ಜನ ಸ್ಟೂಡೆಂಟ್ಸ್ ಏನಾಗ್ತಾ ಇದೆ, ಸರ್ ನಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಬಟ್ ಅದರಲ್ಲಿ ನೇಮ್ ಮಿಸ್ ಮ್ಯಾಚ್ ಇದೆ. ನೇಮ್ ಮಿಸ್ ಮ್ಯಾಚ್ ಆಗಿದ್ರೆ ಸೊ ಮಿಸ್ ಮ್ಯಾಚ್ ಅಂತ ಬರುತ್ತೆ, ನೇಮ್ ಸರಿ ಮಾಡ್ಕೊಂಡೆ ಅಪ್ಲೋಡ್ ಮಾಡಬೇಕು. ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ಇವಾಗ ಕ್ಲೇಮ್ ಮಾಡಿದ್ರೆ ನಾನು ಮುಂದೆ ಕ್ಲೇಮ್ ಮಾಡಬಹುದಾ 8 ಆಪ್ಷನ್ ಬಿಟ್ಟಾಗ? ವಿ ಡೋಂಟ್ ನೋ ದಟ್ ಡಿಯರ್, ಬಿಕಾಸ್ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ ನಮಗೆ, ವಿ ಡೋಂಟ್ ನೋ ದಟ್. ಹಂಗಾಗಿ ಏನ್ ಮಾಡ್ಕೋಬೇಕಾಗುತ್ತೆ, ಇವಾಗಲೇ ಸರಿ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಫೈನ್. ಇಲ್ಲಾಂದ್ರೆ ಏನಾಗುತ್ತೆ ನೋಡಿ, ಆಗ್ಲೇ ಇಲ್ಲ ಅಂದ್ರೆ ಆಬ್ವಿಯಸ್ಲಿ GM ಅಂತ ಹೋಗ್ಬೇಕು. 8 ಆಪ್ಷನ್ ಬಿಟ್ರೆ 8 ಆಪ್ಷನ್ ಬಿಟ್ಟಾಗ ಅಪ್ಲೋಡ್ ಮಾಡಬಹುದು. ಬಟ್ ಇವಾಗ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ರಿ, ರೈಟ್. ಅದಾದ್ಮೇಲೆ RD ನಂಬರ್ ಎಂಟ್ರಿ ಆಗುತ್ತೆ. ನೆಕ್ಸ್ಟ್ ಚೆಕ್ ಅಂತ ಆಪ್ಷನ್ ಇರುತ್ತೆ, ಚೆಕ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಫೆಚ್ ಆಗುತ್ತೆ. ಆದ್ಮೇಲೆ ಸೇವ್ ಕ್ಯಾಟಗರಿ ಅಂತ ಮಾಡಿ, ಇಲ್ಲಿ ಜನರಲ್ ಮೆರಿಟ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಸೇವ್ ಮೈ ಕ್ಯಾಟಗರಿ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ಕಮ್ ಕಾಸ್ಟ್ ಆಗಿ ಇನ್ಕಮ್ ಬಂತು. ಇನ್ಕಮ್ ಕೂಡ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೆಲವೊಬ್ಬರದ್ದು ಏನಿರುತ್ತೆ ಒಂದೇ ಇರುತ್ತೆ. ಸೊ ಸೇಮ್ RD ನಂಬರ್ ಇರುತ್ತೆ. ಇಲ್ಲಿ ಏನ್ ಮಾಡಬೇಕು, ಫ್ಯಾಮಿಲಿ ಅನ್ಯುವಲ್ ಇನ್ಕಮ್ ಮೋರ್ ದನ್ 8 lakhs ಅಂತ ಇದೆ. 8 lakhs ಅಂತ ಇದ್ರೆ 8 lakhs ಅಂತ ಸೆಲೆಕ್ಟ್ ಮಾಡಿ. ಅದಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಏನ್ ಮಾಡಬೇಕು, ಈ ಆಪ್ಷನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ RD ನಂಬರ್ ಇರುತ್ತೆ, RD ನಂಬರ್ ಎಂಟ್ರಿ ಮಾಡಿ, ಅಲ್ಲಿ ಚೆಕ್ ಅಂತ ಇರುತ್ತೆ, ಚೆಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲೇಮ್ ಆಗುತ್ತೆ. ಕ್ಲೇಮ್ ಆದ್ಮೇಲೆ ಆಗುತ್ತೆ, ಈ ಆಪ್ಷನ್ ನ ಕ್ಲಿಕ್ ಮಾಡಿ. ಸಿಂಪಲ್. ಇನ್ ಕೇಸ್ ಕೆಲವರಿಗೆ ಇಶ್ಯೂ ಆಗ್ತಿದೆ, ಐ ನೋ ದಟ್, ತುಂಬಾ ಕಾಲ್ಸ್ ಬರ್ತಿರ್ತಾವೆ ನಮಗೆ, ನಂಗೆ ಗೊತ್ತು ಇಶ್ಯೂಸ್ ಇದಾವೆ ಅಂತ. ಬಟ್ ಡೋಂಟ್ ವರಿ, ಇಶ್ಯೂಸ್ ರಿಸಾಲ್ವ್ ಆಗುತ್ತೆ, ಡೋಂಟ್ ವರಿ ಅಬೌಟ್ ದಟ್. ರೈಟ್, ಡನ್ ಎವ್ರಿಬಡಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ 371J ಸರ್ಟಿಫಿಕೇಟ್. ಆಬ್ವಿಯಸ್ಲಿ ಅದರಲ್ಲಿ ಒಂದು RD ನಂಬರ್ ಇರುತ್ತೆ. ನೀವೇನೋ 7 ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ನಾನು ಹೇಳಿದ್ದೆ, ಒಂದು ಕಲ್ಯಾಣ ಕರ್ನಾಟಕ ರೀಜನ್ ಇದ್ರೆ ಆ RD ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡ್ಕೊಂಡ್ರಿ. ಆ RD ನಂಬರ್ ನೀವೇನಾದ್ರು 371J ಕ್ಲೇಮ್ ಮಾಡ್ತಾ ಇದ್ರೆ ಹೌದು ಅಂತ ಕ್ಲಿಕ್ ಮಾಡ್ಕೊಂಡು RD ನಂಬರ್ ಎಂಟ್ರಿ ಮಾಡಿ. ಸೊ ಏನ್ ಮಾಡ್ಬೇಕು, ಐ ವಿಲ್ ಕ್ಲೇಮ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕ್ಬಿಟ್ರೆ ಮುಗಿದು ಹೋಯ್ತು. ರೈಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಲೇಮ್ ಆಗಿದೆಯೋ ಆಗಿಲ್ವೋ ಅಂತ ಬರುತ್ತೆ. ಕ್ಲೇಮ್ ಆಗಿದೆಯೋ ಆಗಿಲ್ವೋ ಅಂತ ಬರುತ್ತೆ. ಸೊ ಚೆಕ್ ಮಾಡ್ಕೊಂಡ್ರೆ ಕ್ಲೇಮ್ ಆಗಿಲ್ಲ ಅಂದ್ರೆ ಕೀಪ್ ಟ್ರೈಂಗ್ ಬರುತ್ತೆ ನಿಮಗೆ. ಸರ್ವರ್ ಇಶ್ಯೂ ಬರುತ್ತಲ್ಲ, ಬಟ್ ಬರುತ್ತೆ, ಕ್ಲೇಮ್ ಆಗುತ್ತೆ. ನೆಕ್ಸ್ಟ್ ಸೇವ್ ರಿಸರ್ವೇಶನ್ ಇನ್ಫಾರ್ಮೇಶನ್, ಇದನ್ನ ಕ್ಲಿಕ್ ಮಾಡ್ಲೇಬೇಕು. ಇದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ಆಲ್ ರಿಸರ್ವೇಶನ್ ಕ್ಲೇಮ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಕ್ಲಿಕ್ ದ ನೆಕ್ಸ್ಟ್ ಆಪ್ಷನ್. ಸ್ಪೆಷಲ್ ಕ್ಯಾಟಗರಿ, ಇಲ್ಲಿ ಕೂಡ ಇಶ್ಯೂಸ್ ಇದಾವೆ ಸರ್. ಸ್ಪೆಷಲ್ ಕ್ಯಾಟಗರಿ ಯಾವ ಬರ್ತಾನೆ ಇಲ್ಲ ಸರ್, ನನಗೆ ಓಪನ್ ಆಗ್ತಿಲ್ಲ, ಗ್ರಿಡ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ರ. ಐ ನೋ ಗ್ರಿಡ್ ಓಪನ್ ಆಗ್ತಾ ಇಲ್ಲ, ಸರ್ವರ್ ಇಶ್ಯೂ ಆಗಿ ನೋ ವಿ ಕಾಂಟ್ ಡು ಎನಿಥಿಂಗ್. ಬಟ್ ಆಗುತ್ತೆ, ಸ್ವಲ್ಪ ಟ್ರೈ ಮಾಡ್ರಿ, ಆಗುತ್ತೆ, ಸ್ವಲ್ಪ ಬಿಟ್ಟು ಟ್ರೈ ಮಾಡ್ರಿ. ಸೆಲ್ ಒಳಗೂ ಎಕ್ಸ್ ಡಿಫೆನ್ಸ್, PH ಇದ್ರೆ PH, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ನ ಸೆಲೆಕ್ಟ್ ಮಾಡ್ಕೊಡ್ರಿ. ಸೊ ಎಕ್ಸ್ ಡಿಫೆನ್ಸ್ ಕೊಟ್ಟ ಇದ್ರೆ ಅದ್ರದ್ದು ನಂಬರ್ ಇರುತ್ತೆ, ನಿಮ್ಮ ತಂದೆ ತಾಯಿಯ ಸರ್ಟಿಫಿಕೇಟ್ ಇರುತ್ತೆ, ಆ ನಂಬರ್ ಇರುತ್ತೆ, ಆ ನಂಬರ್ ಎಂಟ್ರಿ ಮಾಡಿ ಕ್ಲೇಮ್ ಮಾಡ್ಕೊಡ್ರಿ. ಇನ್ ಕೇಸ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇತ್ತಂದ್ರೆ ನಿಮ್ಗೂ ನಂಬರ್ ಇರುತ್ತೆ, ಆ ನಂಬರ್ ನ ಎಂಟರ್ ಮಾಡ್ಬಿಟ್ಟು ಕ್ಲೇಮ್ ಮಾಡ್ಕೊಡ್ರಿ, ಬರುತ್ತೆ.
ಬರುತ್ತೆ. ನೆಕ್ಸ್ಟ್ ಸ್ಪೆಷಲ್ ಸೇವ್ಡ್ ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್, ಸ್ಪೆಷಲ್ ಕ್ಯಾಟಗರಿ ಡೀಟೇಲ್ಸ್ ಏನಾಗಿರುತ್ತೆ ಇಲ್ಲಿ ಸೇವ್ ಆಗುತ್ತೆ. ಸೇವ್ ಆದ್ಮೇಲೆ ಕ್ಲಿಕ್ ದ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ತೀರಾ. ಅದಾದ್ಮೇಲೆ ಅಡ್ಮಿಷನ್ ಪ್ರಿಫರೆನ್ಸ್. ಸೊ ನೀವು ಪಾರ್ಟ್ ಟೈಮ್ ಮಾಡ್ತೀರಾ, ಫುಲ್ ಟೈಮ್ ಮಾಡ್ತೀರಾ, ಇದು ಕೂಡ ತುಂಬಾ ಜನಕ್ಕೆ ಬರ್ತಾ ಇಲ್ಲ. ಇದು ಕೂಡ ತುಂಬಾ ಜನ ಬರ್ತಾ ಇಲ್ಲ. ಬರುತ್ತೆ, ವೇಟ್ ಮಾಡ್ರಿ, ಅಗೇನ್ ಸರ್ವರ್ ಇಶ್ಯೂ. ಬಿಕಾಸ್ ಅದನ್ನೇ ಹೇಳೋದಾಗುತ್ತೆ, ನಮ್ಗೆ ಕೂಡ ಬೇಜಾರಾಗುತ್ತೆ ಅಂತ ಹೇಳೋದಂದ್ರೆ. ಬಟ್ ಏನ್ ಮಾಡಕ್ಕಾಗುತ್ತೆ, ದಟ್ ಈಸ್ ದ ರಿಯಾಲಿಟಿ ಅಲ್ವಾ, ಬರುತ್ತೆ. ರೈಟ್. ಸೊ ನೆಕ್ಸ್ಟ್ ಇಲ್ಲಿ ಪಾರ್ಟ್ ಟೈಮ್ ಫುಲ್ ಟೈಮ್ ಅಂತ ಇದೆ. ಸೊ ಆಬ್ವಿಯಸ್ ಯಾರು ಕೂಡ ಫುಲ್ ಟೈಮ್ ಮಾಡ್ತಿರ್ತೀರಾ, MBA MCA MTech ನ ಫುಲ್ ಟೈಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸ್ಪಾನ್ಸರ್ಡ್ ಕೋಟಾ ಅಂತ ಇರುತ್ತೆ. ಇನ್ ಕೇಸ್ ಏನಾದ್ರು ನೀವು 3 ವರ್ಷಕ್ಕಿಂತ ಹೆಚ್ಚಿಗೆ ಏನಾದ್ರು ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು, ನಿಮ್ಮ ಕಂಪನಿ ಏನಾದ್ರು ನಿಮಗೆ ಏನಾದ್ರು ಈ ಸ್ಪಾನ್ಸರ್ಶಿಪ್ ಮಾಡಿ MBA MCA MTech ಮಾಡಿಸ್ತಾ ಇದ್ರೆ ಹೌದು ಅಂತ ಹಾಕಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. 99.9% ಇಲ್ಲ ಅಂತ ಇರುತ್ತೆ, ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಗ್ರಿ ಡೀಟೇಲ್ಸ್, ಇಲ್ಲಿ ಬರುತ್ತೆ ಡಿಗ್ರಿ ಡೀಟೇಲ್ಸ್, ಒನ್ ಬೈ ಒನ್ ಡಿಗ್ರಿ ಡೀಟೇಲ್ಸ್ ಒಳಗ. ರೈಟ್, ಇಲ್ಲಿ ನೋಡ್ರಿ. ಸೊ ಡಿಗ್ರಿ ಡೀಟೇಲ್ಸ್ ಒಳಗಡೆ ಕ್ವಾಲಿಫಿಕೇಶನ್, ಇಲ್ಲಿ ಸ್ಟಡಿಡ್ ಮ್ಯಾಥಮೆಟಿಕ್ಸ್ ಇನ್ 10+2. ಯಾರು MCA BCA ಓದ್ತಾ ಇದ್ರೆ, ಇನ್ ಕೇಸ್ ನೀವು 12th ಒಳಗಡೆ 12ನೇ ಕ್ಲಾಸ್ PUC ಒಳಗಡೆ ಮ್ಯಾಥಮೆಟಿಕ್ಸ್ ಏನಾದ್ರು ಓದಿದ್ರೆ ಹೌದು ಅಂತ ಹಾಕಿ, ಮ್ಯಾಥಮೆಟಿಕ್ಸ್ ಓದಿಲ್ಲ ಅಂದ್ರೆ ಇಲ್ಲ ಅಂತ ಹಾಕಿ. ಸಿಂಪಲ್. ನೆಕ್ಸ್ಟ್ ನಿಮ್ ಕ್ವಾಲಿಫಿಕೇಶನ್ BTech ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಬಂದಿಲ್ಲ ಅಂದ್ರೆ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಡಿಗ್ರಿ ಬಾಕ್ಸ್ ಇರುತ್ತೆ ಅಂತ ಹಾಕ್ರಿ. ಯಾವ ಇಯರ್ ಅಲ್ಲಿ ಪಾಸ್ ಆಗ್ತೀರಾ, ಈ ಫೈನಲ್ ಸೆಮಿಸ್ಟರ್ ಇದ್ರೆ ಈ ಇಯರ್ ಪಾಸ್ ಆಗ್ತೀರಾ, ಈ ಇಯರ್ ಪಾಸ್ ಹಾಕ್ಬೇಕು. ಯಾವ ಬ್ರಾಂಚ್ ಅಲ್ಲಿ ಓದಿದ್ರ, ಸೊ ಕಾಮರ್ಸ್ ಇದ್ರೆ ಕಾಮರ್ಸ್, ಸೈನ್ಸ್ ಇದ್ರೆ ಸೈನ್ಸ್, ಯಾವ ಬ್ರಾಂಚ್ ಅಲ್ಲಿ ಓದಿರ ಅಂತ ಹಾಕ್ರಿ. ನೆಕ್ಸ್ಟ್ ಡಿಗ್ರಿ ನೇಮ್, ಯಾವ ನೇಮ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಕಾಲೇಜ್ ನೇಮ್, ನಿಮ್ ಕಾಲೇಜ್ ನೇಮ್ ನ ಇಲ್ಲಿ ಮಾಡಬೇಕು, ಎಂಟರ್ ಮಾಡಬೇಕು. ರೈಟ್, ಕಾಲೇಜ್ ಅಡ್ರೆಸ್ ಆಬ್ವಿಯಸ್ ನಿಮ್ಗೆ ಗೊತ್ತಿರುತ್ತೆ, ಕಾಲೇಜ್ ಅಡ್ರೆಸ್ ನ ಎಂಟರ್ ಮಾಡ್ರಿ. ನೆಕ್ಸ್ಟ್ ಯೂನಿವರ್ಸಿಟಿ, ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಸರ್ ನನ್ನ ಯೂನಿವರ್ಸಿಟಿ ಇಲ್ಲಿ ಏನಾಗಿಲ್ಲ, ಲಿಸ್ಟ್ ಔಟ್ ಆಗಿಲ್ಲ ಅಂತ ಇದೆ. ನೀವ್ ಅನ್ಬೇಕು ಅದರ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಅಂತ ಹಾಕ್ರಿ. ಇನ್ ಕೇಸ್ ಲಿಸ್ಟ್ ಔಟ್ ಆಗಿತ್ತು ಅಂದ್ರೆ ಲಿಸ್ಟ್ ಔಟ್ ಇದ್ರೆ ಹಾಕ್ರಿ. ಇನ್ ಕೇಸ್ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಓದಿದ್ದೀನಿ ಸರ್, ಸಿಟಿ ಓದಿದ್ದೀನಿ, ಬಟ್ ನಂದು ಬೆಂಗಳೂರು ನಾರ್ತ್ ಅಂತ ತೋರಿಸಿದೆ, ಸೌತ್ ಅಂತ ತೋರಿಸಿದೆ, ನಾನು ಏನ್ ಮಾಡಬೇಕು, ಸಿಟಿ ಯೂನಿವರ್ಸಿಟಿ ಅಂತ ಇತ್ತು ಅಂದ್ರೆ ಏನ್ ಮಾಡಬೇಕು, ನಂದು ಯೂನಿವರ್ಸಿಟಿ ಇಲ್ಲ, ಅವಾಗ ಏನ್ ಮಾಡಬೇಕು, ಅದರ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ. ಸಿಂಪಲ್. ಯೂನಿವರ್ಸಿಟಿ ಇದ್ರೆ ಯೂನಿವರ್ಸಿಟಿ, ಇಲ್ಲ ಅಂದ್ರೆ ಅದರ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ. ಸಿಂಪಲ್. ನೆಕ್ಸ್ಟ್ ಡಿಗ್ರಿ ಸ್ಟೇಟ್ ಕರ್ನಾಟಕ, ಡಿಗ್ರಿ ಡಿಸ್ಟ್ರಿಕ್ಟ್ ಹಾಕ್ಬೇಕು ಯಾವ್ದಂತ. ನೆಕ್ಸ್ಟ್ ಡಿಗ್ರಿ ತಾಲೂಕು, ಯಾವ ತಾಲೂಕಲ್ಲಿ ಓದಿದ್ರ ಅಂತ ಹಾಕ್ರಿ. ಜಾಯಿಂಟ್ ವಯ ಲ್ಯಾಟರಲ್ ಎಂಟ್ರಿ, ಇನ್ ಕೇಸ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದ್ರೆ, ನೀವು ಡಿಪ್ಲೊಮಾ ಮುಗಿಸಿ ಬಿ ಹೋಗಿರ್ತೀರಾ, ಒಂದ್ ವರ್ಷ ಲ್ಯಾಟರಲ್ ಎಂಟ್ರಿ ಇಂದ ಹೋಗಿರ್ತೀರಾ, ಎಸ್ ಅಂತ ಹಾಕ್ರಿ. ಇನ್ ಕೇಸ್ ನೀವು ಡೈರೆಕ್ಟ್ ಆಗಿ BCom BBA BC ಈ ತರ ಮಾಡಿದ್ರೆ ನೀವೇನ್ ಮಾಡಕ್ಕಾಗುತ್ತೆ, ಯು ಹ್ಯಾವ್ ಟು ಕ್ಲಿಕ್ ಆಸ್ ನೋ ಅಂತ ಸೆಲೆಕ್ಟ್ ಮಾಡಿ. ಡನ್ ಎವ್ರಿಬಡಿ. ನೆಕ್ಸ್ಟ್ ಅದು ಸೆಲೆಕ್ಟ್ ಆದ್ರೆ ಡಿಗ್ರಿ ಮಾರ್ಕ್ಸ್ ಎಂಟ್ರಿ, ಇಲ್ಲಿ ಮೇಜರ್ ಇದೆ. ಈ ಗ್ರಿಡ್ಡೇ ತೋರಿಸ್ತಾ ಇಲ್ಲ ಅಂತ ತುಂಬಾ ಜನ ಹೇಳ್ತಾರೆ, ಏನಾಗುತ್ತೆ ಪ್ರಾಬ್ಲಮ್, ದಟ್ ಈಸ್ ಅಗೇನ್ ಸರ್ವರ್ ಇಶ್ಯೂ. ಒಂದು, ಇಲ್ಲಿ ಏನು ಡಿಗ್ರಿ ಗ್ರಿಡ್ ತೋರಿಸ್ತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಇಲ್ಲಿ ನೀವು ಕ್ವಾಲಿಫಿಕೇಶನ್ ಏನ್ ಮೆನ್ಷನ್ ಮಾಡಿದ್ರೆ ನೋಡ್ರಿ. ಸೊ ನಾನು ಫೋನ್ ಮಾಡಿದಾಗ ಇಲ್ಲಿ ಕ್ವಾಲಿಫಿಕೇಶನ್ ಏನ ಮೆನ್ಷನ್ ಮಾಡಿದ್ರಲ್ಲ, ಈ ಕ್ವಾಲಿಫಿಕೇಶನ್ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಬೇರೆ ಕ್ವಾಲಿಫಿಕೇಶನ್ ನ ಕ್ಲಿಕ್ ಮಾಡ್ರಿ. ಮತ್ತೇನ್ ಮಾಡ್ರಿ, ಮತ್ತೆ ಕ್ವಾಲಿಫಿಕೇಶನ್, ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಎಂಟ್ರಿ ಮಾಡಿರಿ. ಈಗ BTech ಇದೆ, ರೈಟ್, BTech ಇದ್ದಾಗ ಫಾರ್ ಎಕ್ಸಾಂಪಲ್ ಈ ಗ್ರೇಡ್ ತೋರಿಸ್ತಾ ಅನ್ಕೊಂಡು ಅವಾಗ ಏನ್ ಮಾಡ್ರಿ, ಈ ಕ್ವಾಲಿಫಿಕೇಶನ್ ಬರ್ರಿ, ಬಂದು BCom ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡ್ರಿ, ಮತ್ತೆ ಗ್ರಿಡ್ ಬರುತ್ತಾ ನೋಡ್ಕೊಡ್ರಿ. ಗ್ರಿಡ್ ಬಂತು ಅಂದ್ರೆ ಅಗೇನ್ ಗೋ ಬ್ಯಾಕ್ ಟು ಅಂಡ್ ಸೆಲೆಕ್ಟ್ BTech. ಅವಾಗ ಏನಾಗುತ್ತೆ, ಗ್ರಿಡ್ ಬರಬಹುದು ಕೆಯ್ಯದವ್ರು ನನಗೆ ಹೇಳಿರೋ ಪ್ರಕಾರ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ. ಡೋಂಟ್ ಬ್ಲೇಮ್ ಮಿ ಸರ್, ಅದು ಬರ್ತಾ ಇಲ್ಲ, ನೀವೇ ನಿಮ್ಗೆ ಹೇಳ್ಬಿಟ್ರಿ ಅಂತ ಹೇಳ್ಬೇಡ್ರಿ. ಬಿಕಾಸ್ ಅವ್ರು ಹೇಳಿದ್ರೆ ನಿಮ್ಗೆ ಕನ್ವೆ ಮಾಡ್ತಾ ಇದ್ದೀರಾ. ಬಿಕಾಸ್ ನಾನು ಇಲ್ಲಿ ಆನ್ಲೈನ್ ಅಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ನ ಹಾಕಕ್ ಆಗ್ತಿಲ್ಲ, ಬಿಕಾಸ್ ಅದು ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ, ಹಾಕಕ್ಕಾಗ್ತಿಲ್ಲ, ಡೆಮೋ ಹಾಕಕ್ಕಾಗ್ತಿಲ್ಲ. ಬಟ್ ನೀವು ಆ ರೀತಿ ಚೇಂಜ್ ಮಾಡಿ, ಕ್ವಾಲಿಫಿಕೇಶನ್ ಇದೆ ಒಂದ್ಸಲ ಕ್ವಾಲಿಫಿಕೇಶನ್ ಚೇಂಜ್ ಮಾಡ್ಬಿಟ್ಟು ಟ್ರೈ ಮಾಡ್ರಿ, ಬರುತ್ತೆ ಅಂತ ನನಗೂ ಕೂಡ ಅನ್ಸುತ್ತೆ. ರೈಟ್. ಸೊ ಇನ್ ಕೇಸ್ ಇಲ್ಲಿ ನೋಡ್ರಿ, ಇನ್ ಕೇಸ್ BCom ಈ ತರ ಏನಾಗುತ್ತೆ, 3 ವರ್ಷ ಬಂದಿರುತ್ತೆ. ನೀವೇನ್ ಮಾಡ್ಬೇಕು, ಫಸ್ಟ್ ಸೆಮಿಸ್ಟರ್, ಫಸ್ಟ್ ಇಯರ್ ಇನ್ ಕೇಸ್ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಲ್ಲ ಪಾಸ್ ಆಗಿದ್ರೆ ಪಾಸ್ ಅಂತ ಹಾಕ್ರಿ. ಯಾವ ಮಂತ್ ಅಲ್ಲಿ ಪಾಸ್ ಆಗಿದ್ರ, ಸೆಕೆಂಡ್ ಸೆಮಿಸ್ಟರ್ ನ ಯಾವ ಮಂತ್ ಅಲ್ಲಿ ಪಾಸ್ ಆಗಿದ್ರೆ ಆ ಮಂತ್ ನಲ್ಲಿ ಹಾಕ್ರಿ. ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರ ಆ ಇಯರ್ ಹಾಕ್ರಿ. ಟೋಟಲ್ ಮಾರ್ಕ್ಸ್ ಫಸ್ಟ್ ಇಯರ್, ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಟೋಟಲ್ ಮಾರ್ಕ್ಸ್ 700 + 700 1400 ಬರುತ್ತೆ. 1400 ಹಾಕ್ರಿ. ಎಷ್ಟು 1400 ಗೆ 2 ಸೆಮಿಸ್ಟರ್ ಸೇರಿಸಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಇಲ್ಲಿ ಹಾಕ್ರಿ. ಸಪೋಸ್ ನನ್ನ ಫಸ್ಟ್ ಸೆಮಿಸ್ಟರ್ ಬ್ಯಾಕ್ ಇತ್ತು ಸರ್ ಅಂದ್ರೆ ನೀವು ಏನ್ ಮಾಡಬೇಕು, ಇದನ್ನ ರಿಸಲ್ಟ್ ಅವೇಟಿಂಗ್ ಅಂತ ಹೇಳ್ಬೇಕು. ಡನ್ ಎವ್ರಿಬಡಿ. ಅದೇ ರೀತಿ ನಾನು 4th ಸೆಮಿಸ್ಟರ್ ಅಲ್ಲಿ ಫೇಲ್ ಇದೆ, ಬ್ಯಾಕ್ಲಾಗ್ ಇದೆ ಅಂದ್ರೆ ಸೆಕೆಂಡ್ ಇಯರ್ ನ ರಿಸಲ್ಟ್ ಅವೇಟಿಂಗ್. 5th ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ ಇದ್ರೆ ಥರ್ಡ್ ಇಯರ್ ನ ರಿಸಲ್ಟ್ ಅವೇಟಿಂಗ್. ರೈಟ್. ಸೊ ಎಲ್ಲರೂ ಕೂಡ ಇವಾಗ ಅದೇ ಸೆಕೆಂಡ್ ಇಯರ್ ಹಾಕ್ರಿ, ಪಾಸ್ ಅಂತ ಹಾಕ್ರಿ, ರಿಸಲ್ಟ್ ಅವೇಟಿಂಗ್ ಇದ್ರೆ ಬ್ಯಾಕ್ಲಾಗ್ ಇದ್ರೆ ರಿಸಲ್ಟ್ ಅವೇಟಿಂಗ್ ಹಾಕ್ರಿ. ನೆಕ್ಸ್ಟ್ ಯಾವ ಮಂತ್ ಅಲ್ಲಿ 4th ಸೆಮಿಸ್ಟರ್ ನ ಪಾಸ್ ಆಗಿದ್ರೆ ಅಂತ ಹಾಕ್ರಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್
ಫೋರ್ತ್ ಸೆಮಿಸ್ಟರ್ ನ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರೆ ಹಾಕ್ರಿ, ಟೋಟಲ್ ಮಾರ್ಕ್ಸ್ ಅಂಡ್ ಅಕ್ವೈರ್ಡ್ ಮಾರ್ಕ್ಸ್ ಎರಡು ಹಾಕ್ತಾರ. ನೆಕ್ಸ್ಟ್ ಯಾರ್ಯಾರು ಫೈನಲ್ ಸೆಮಿಸ್ಟರ್ ಅಲ್ಲಿ ಇದ್ದೀರಾ, ಇಫ್ ಯು ಆರ್ ಇನ್ ಫೈನಲ್ ಸೆಮಿಸ್ಟರ್ ನೀವೇನ್ ಮಾಡ್ಬೇಕಾಗುತ್ತೆ, ಸೊ ರಿಸಲ್ಟ್ ಅವೇಟಿಂಗ್ ಅಂತ ಹಾಕ್ಬಿಡ್ರಿ. ಇನ್ ಕೇಸ್ ನೀವು 6 ಸೆಮಿಸ್ಟರ್ ಎಲ್ಲ ಮುಗಿಸ್ಬಿಟ್ಟಿದ್ರೆ ನೀವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಪಾಸ್ ಅಂತ ಹಾಕ್ರಿ. ಪಾಸ್ ಅಂತ ಹಾಕ್ಬಿಟ್ಟು ಏನ್ ಮಾಡ್ಬೇಕು, ನೆಕ್ಸ್ಟ್ ಅಲ್ಲಿ ಯಾವ ಮಂತ್ ಅಲ್ಲಿ ಪಾಸ್ ಆಗಿದ್ರ, ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರ, ನೆಕ್ಸ್ಟ್ ಟೋಟಲ್ ಮಾರ್ಕ್ಸ್, ಅಕ್ವೈರ್ಡ್ ಮಾರ್ಕ್ಸ್. ಇನ್ ಕೇಸ್ 6 ಸೆಮಿಸ್ಟರ್ ಅಲ್ಲಿ ಇದ್ರೆ ನೀವು ಹೇಳ್ಕೊ ರಿಸಲ್ಟ್ ಅವೇಟಿಂಗ್ ಅಂತ ಹಾಕ್ಬೇಕು. ನೆಕ್ಸ್ಟ್ ಕ್ವಾಲಿಫೈಡ್ ಗೇಟ್ ಕ್ವಾಲಿಫೈ ಆಗಿದ್ರ ಎಸ್ ಹಾಕಿ, 99% ಸ್ಟೂಡೆಂಟ್ಸ್ ಆಗಿರಲ್ಲ ನೋ ಅಂತ ಹಾಕಿ. ನೆಕ್ಸ್ಟ್ ಡಿಗ್ರಿ ಸ್ಕೋರ್ ಕಾರ್ಡ್ಸ್ PDF ಮ್ಯಾಕ್ಸಿಮಮ್ 1 MB, ರೈಟ್. ತುಂಬಾ ಜನ ಸ್ಟೂಡೆಂಟ್ ಇಶ್ಯೂ ಇದೆ ಸರ್, ಇಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ, ಸೇವ್ಡ್ ಅಂತ ಬರ್ತಾ ಇದೆ, ಅಪ್ಲೋಡ್ ಆಗ್ತಿಲ್ಲ. ಹೌದು, ಅಪ್ಲೋಡ್ ಆಗ್ತಿರೋದಿಲ್ಲ. ಅಗೇನ್ ಕ್ಯಾನ್ ಯು ಜಸ್ಟ್ ಸಿ ಹಿಯರ್, ಏನ್ ಇಲ್ಲಿ ನೋಡ್ಕೊಡ್ರಿ ನೀವು, ಇಲ್ಲಿ ನೋಡ್ರಿ ಒಂದು ನೋಡಿ, ಕೆನ್ ಯು ಸಿ ಹಿಯರ್ ಸ್ಟಾರ್ ಮಾರ್ಕ್ ಇದೆಯಾ ಅಂದ್ರೆ ಇಟ್ ಇಸ್ ಮ್ಯಾಂಡೇಟರಿಲಿ ಚೂಸ್ ಮಾಡಬೇಕು. ಇಲ್ಲಿ ನೋಡ್ರಿ ಅಪ್ಲೋಡ್ ಗೇಟ್ ಡಿಗ್ರಿ ಸ್ಕೋರ್ ಕಾರ್ಡ್ಸ್, ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಾ, ಯು ಡೋಂಟ್ ಹ್ಯಾವ್ ಸ್ಟಾರ್ ಮಾರ್ಕ್. ಇಟ್ ಮೀನ್ಸ್ ನಾನೇನ್ ಹೇಳೋದು, ಅಪ್ಲೋಡ್ ಮಾಡ್ಲೇಬೇಕು, ಯು ಹ್ಯಾವ್ ಟು ಅಪ್ಲೋಡ್ ಇಟ್. ಆಲ್ರೈಟ್. ಸೊ ಇನ್ ಕೇಸ್ ಅದು ಸೇವ್ಡ್ ಅಂತ ಬರ್ತಾ ಇದ್ರೆ ಅಪ್ಲೋಡ್ ಆಗಿರುತ್ತೆ ಅಂತ ಅನ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು, ಇಲ್ಲೇ ಸ್ಟ್ರಕ್ ಡೌನ್ ಆಗಿ ತುಂಬಾ ಜನ ಇದ್ದೀರಾ. ಸೇವ್ಡ್ ಅಂತ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಅಂತ ಹೋಗ್ಬಿಟ್ಟು ಅದು ಅಪ್ಲೋಡ್ ಆಗ್ಬಿಟ್ಟಿರುತ್ತೆ. ಸೊ ಕೆಲವೊಂದ್ಸರಿ ಈ ರೀತಿ ಫೈಲ್ ತೋರ್ಸಲ್ಲ, ಅಲ್ಲಿ ಈ ರೀತಿ .pdf ಫೈಲ್ ತೋರ್ಸಲ್ಲ, ಅಪ್ಲೋಡ್ ಆಗ್ಬಿಟ್ಟಿರುತ್ತೆ. ಅವಾಗ ಸೇವ್ಡ್ ಅಂತ ಬಂದಿರುತ್ತೆ, ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ತೋರಿಸಬೇಕು ಅಂತ ಕೂತ್ಕೊಬಿಡ್ರಿ, ಬಿಕಾಸ್ ಇಲ್ಲಿ ಏನಾಗಿದೆ, ಮ್ಯಾಂಡೇಟರಿ ಆಗಿ ಕೊಟ್ಟಿಲ್ಲ, ಇಟ್ ಇಸ್ ನಾಟ್ ಅವರ್ ಮಿಸ್ಟೇಕ್. ಬಟ್ ಇದನ್ನ ಅಪ್ಲೋಡ್ ಮಾಡ್ಲೇಬೇಕು. ಪ್ರಾಬ್ಲಮ್ ನಂಬರ್ 1, ಸರ್ ನನ್ನ ಹತ್ರ ಇವಾಗ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಲ್ಲ, ಜೆರಾಕ್ಸ್ ಕಾಪಿ ಇದಾವೆ, ಅಪ್ಲೋಡ್ ಮಾಡ್ರಿ. ನನ್ನ ಹತ್ರ ಡಿಜಿ ಲಾಕರ್ ಕಾಪಿ ಇದಾವೆ, ಅಪ್ಲೋಡ್ ಮಾಡ್ರಿ. UCM ಪೋರ್ಟಲ್ ಇದಾವೆ, ಅಪ್ಲೋಡ್ ಮಾಡ್ರಿ. ಜೆರಾಕ್ಸ್ ಕಾಪಿ ಇದಾವೆ, ಪ್ರಿನ್ಸಿಪಲ್ ಇಂದ ಸಿಗ್ನೇಚರ್ ತಗೊಳ್ರಿ, ಅಪ್ಲೋಡ್ ಮಾಡಿ. UCM ಪೋರ್ಟಲ್, ಡಿಜಿ ಲಾಕರ್ ಎರಡೂ ಇತ್ತು ಅಂದ್ರೆ ಪ್ರಿನ್ಸಿಪಲ್ ಸಿಗ್ನೇಚರ್ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ದಟ್ ಇಸ್ ಅ ಗವರ್ಮೆಂಟ್ ಅಥಾರಿಟಿ ಇಂದ ಬಂದಿರುತ್ತೆ, ಅಪ್ಲೋಡ್ ಮಾಡಿ. ಇನ್ ಕೇಸ್ ಇಂಟರ್ನೆಟ್ ಕಾಪಿ ಸ್ಕ್ರೀನ್ ಶಾಟ್ಸ್ ಅದು ಇದ್ವು, ಆ ತರ ಇತ್ತು, ನೀವೇನ್ ಮಾಡ್ಬೇಕು, ಪ್ರಿನ್ಸಿಪಲ್ ಸಿಗ್ನೇಚರ್ ತಗೊಂಡೆ ಅಪ್ಲೋಡ್ ಮಾಡಿ, ಬಿಕಾಸ್ ದಟ್ ಶುಡ್ ಬಿ ವ್ಯಾಲಿಡೇಟೆಡ್ ಆಗಿರಬೇಕು, ವ್ಯಾಲಿಡೇಟ್ ಇಂದ ಇರಬೇಕು. ಹಂಗಾಗಿ ಯಾವ್ಯಾವ ಸ್ಕ್ರೀನ್ ಶಾಟ್ಸ್ ಇದ್ವು ಅಂದ್ರೆ ಪ್ರಿಂಟ್ ತೆಗೆಸ್ಕೊಂಡು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಒಳ್ಳೇದು. ರೈಟ್. ಸೊ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸೇವ್ ಮಾರ್ಕ್ಸ್ ಡೀಟೇಲ್ಸ್ ನ ಕ್ಲಿಕ್ ಮಾಡ್ರಿ, ಕ್ಲಿಕ್ ಆನ್ ನೆಕ್ಸ್ಟ್ ಆಪ್ಷನ್. ಐ ನೋ ಕೆಲವೊಂದು ಸ್ಟೆಪ್ಸ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಎನೇಬಲ್ ಆಗ್ತಿಲ್ಲ, ಬಟ್ ಎನೇಬಲ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಇದೆಲ್ಲ ಆಯ್ತಾ, ಆದ್ಮೇಲೆ ಫೋಟೋ, ಆಲ್ರೆಡಿ ಫೋಟೋ ಅಪ್ಲೋಡ್ ಆಗಿರುತ್ತೆ, ಫಸ್ಟ್ ರಿಜಿಸ್ಟರ್ ಮಾಡುವ ಅಪ್ಲೋಡ್ ಆಗಿರುತ್ತೆ, ಮುಗಿತದೆ. ಸಿಗ್ನೇಚರ್, ತುಂಬಾ ಜನ ಸ್ಟೂಡೆಂಟ್ ಗೆ ಸಿಗ್ನೇಚರ್ ಅಪ್ಲೋಡ್ ಆಗ್ತಿಲ್ಲ ಅಂತ ಇದೆ. ಸೊ ನನಗೂ ಗೊತ್ತು, ನಾನು ಲಾಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡಿದ್ರೆ ಸಿಗ್ನೇಚರ್ ಅಪ್ಲೋಡ್ ಆಗಿರಲಿಲ್ಲ. ಸೊ ನಮ್ಮ ಸ್ಟೂಡೆಂಟ್ಸ್, ಬ್ಯಾಚ್ ಕೋರ್ಸ್ ಸ್ಟೂಡೆಂಟ್ಸ್ ಏನ್ ಮಾಡಿದ್ರು, ಸೊ ಅವ್ರ ತಲೆ ಯೂಸ್ ಮಾಡ್ಕೊಂಡು, ದೇ ಆರ್ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್ಸ್, ನಂಗೂ ತುಂಬಾ ಖುಷಿ ಆಯ್ತು. ಅವ್ರು ಏನ್ ಮಾಡಿದ್ರು, ಒಂದು ಪೇಂಟ್ ಟೂಲ್ ಇರುತ್ತೆ ನಿಮ್ಮ ಕಂಪ್ಯೂಟರ್ ಅಲ್ಲಿ, ಪೇಂಟ್ ಟೂಲ್ ಅಲ್ಲಿ ಹೋಗ್ಬಿಟ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಸಿಗ್ನೇಚರ್ ಮಾಡ್ರಿ, ಮೌಸ್ ಇಂದ ಸಿಗ್ನೇಚರ್ ಮಾಡ್ರಿ. ಐ ನಾಟ್ ಟೆಲಿಂಗ್ ಸಮ್ವಾಟ್ ಅದರ್ ದನ್ ನಿಮ್ಮ ಸೈನ್ ಬಿಟ್ಟು ಏನೋ ಮಾಡ್ರಿ ಅಂತ ಹೇಳಿದ್ರೆ, ನಿಮ್ಮ ಸೈನ್ ಹೆಂಗಿರುತ್ತೋ ಆ ತರ ಮಾಡ್ರಿ, ಆ ತರ ಮಾಡ್ಬಿಟ್ಟು ಅದನ್ನ ಸೇವ್ ಮಾಡ್ಕೊಂಡು JPG ಗೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ, ಅಪ್ಲೋಡ್ ಆಗುತ್ತೆ. ಏನಾಗಿರುತ್ತೆ, ಇಲ್ಲಿ ಕ್ಲಿಯರ್ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕು, ಅದ್ರ ಮೇಲೆ ಬ್ಲಾಕಿಂಗ್ ಸಿಗ್ನೇಚರ್ ಇರಬೇಕು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಹಂಗಾಗಿ ಅದು ತಗೋತಿರೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡಿ. ಇಲ್ಲಾಂದ್ರೆ ಪ್ಲೇ ಸ್ಟೋರ್ ಒಳಗಡೆ ಸಿಗ್ನೇಚರ್ ಅಂತ ಆಪ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ಸಿಗ್ನೇಚರ್ ಮಾಡ್ರಿ. ಬಟ್ ನಿಮ್ಮ ಹತ್ರ ಒಳ್ಳೆ ಮೊಬೈಲ್, ಒಳ್ಳೆ ಕ್ಯಾಮ್ರಾ ಇತ್ತು ಅಂದ್ರೆ ಕ್ಲಿಯರ್ ಆಗಿ ಫೋಟೋ ತೆಗೆದು ಅದ್ರದ್ದು ರೆಸಲ್ಯೂಷನ್, ಪಿಕ್ಸೆಲ್ ಮತ್ತೆ ರೆಸಲ್ಯೂಷನ್ ಇನ್ಕ್ರೀಸ್ ಮಾಡ್ರಿ ಆ ಒಂದು ಫೋಟೋದು, ಅವಾಗ ಅಪ್ಲೋಡ್ ಆಗುತ್ತೆ. ಟು ಬಿ ವೆರಿ ಆಸ್ಲಿ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಮಾಡಬಾರ್ದು ಅವರು ಕೂಡ, ಬಟ್ ಆ ಸರ್ವರ್ ಆ ತರ ತಗೋತಾ ಇದ್ದಾಗ ಅವ್ರು ತಪ್ಪು ಏನು ಇರೋದಿಲ್ಲ. ರೈಟ್. ಸೊ ಹಂಗಾಗಿ ಅದ್ರ ರೆಸಲ್ಯೂಷನ್, ಆ ಫೋಟೋದ ರೆಸಲ್ಯೂಷನ್ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ಬೇಕು ಫೋಟೋದಲ್ಲಿ ಆ ಸಿಗ್ನೇಚರ್. ರೈಟ್. ಹಂಗಾಗಿ ಪಿಕ್ಸೆಲ್ ಇನ್ಕ್ರೀಸ್ ಮಾಡಿ, ರೆಸಲ್ಯೂಷನ್ ಇನ್ಕ್ರೀಸ್ ಮಾಡಿ ಅಪ್ಲೋಡ್ ಸಿಗ್ನೇಚರ್ ಅಂತ ಕೊಡ್ರಿ. ಅವಾಗ ಫೋಟೋ ಆಗಿರ್ಲಿ, ಸಿಗ್ನೇಚರ್ ಆಗಿರ್ಲಿ, ಎರಡೂ ಕೂಡ ಅಪ್ಲೋಡ್ ಆಗ್ಬೇಕು. ಅಪ್ಲೋಡ್ ಆದ್ಮೇಲೆ ಮಾತ್ರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಅಂತ ಬರುತ್ತೆ. ಅದಾದ್ಮೇಲೆ ಪೇಮೆಂಟ್ ಪೇಜ್ ಹೋಗುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗ್ಲೇಬೇಕು. ಅದಾದ್ಮೇಲೆ ಪೇಮೆಂಟ್ ಪೇಜ್ ಹೋಗುತ್ತೆ. ಇಲ್ಲಿ ನೋಡ್ರಿ, ನೀವು ಮೂರು ಸೆಲೆಕ್ಟ್ ಮಾಡಿ 1950 ಯಾಕೆ, ಫಸ್ಟ್ ನಾನು MBA MCA ಮೂರು ಸೆಲೆಕ್ಟ್ ಆಗಿತ್ತು. ಇನ್ ಕೇಸ್ MBA ಎಷ್ಟು ಇದೆ, 700 rupees, MCA 700 rupees ತರ ಬಂದಿರುತ್ತೆ. ಸೊ ಇನ್ ಕೇಸ್ SC ST ಸ್ಟೂಡೆಂಟ್ ಗೆ ಸ್ವಲ್ಪ ಫೀಸ್ ಕಮ್ಮಿ ಇದೆ, ಬಟ್ ಅದು ಕೂಡ ಕೆಲವೊಬ್ಬರಿಗೆ 700 ತೋರಿಸ್ತಾ ಇರುತ್ತೆ. ಸೊ ಅದು ಸರ್ವರ್ ಇಶ್ಯೂ, ಅಗೇನ್ ವೇಟ್ ಮಾಡ್ರಿ, ಕಮ್ಮಿ ಕರೆಕ್ಟ್ ಆಗುತ್ತೆ. ಬಟ್ 700 rupees ಏನ್ ಮಾಡೋದು, ಕ್ಲಿಕ್ ಟು ಮೇಕ್ ಅ ಪೇಮೆಂಟ್ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಪೇಮೆಂಟ್ ಕ್ಲಿಕ್ ಆದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಇಟ್ ವಿಲ್ ಗೋ ಟು ಪೇಮೆಂಟ್ ಪೇಜ್. ಅಲ್ಲಿ QR ಕೋಡ್ ಇರುತ್ತೆ, QR ಕೋಡ್ ಸ್ಕ್ಯಾನ್ ಮಾಡ್ರಿ, ಪೇಮೆಂಟ್ ಆಗುತ್ತೆ. ರಿಫ್ರೆಶ್ ಮಾಡ್ರಿ. ಪೇಮೆಂಟ್ ಎಲ್ಲ ಆದ್ಮೇಲೆ ಈ ರೀತಿ ಸಕ್ಸಸ್ಫುಲ್ ಅಂತ ಒಂದು ಪೇಮೆಂಟ್ ವಿವರಗಳು ಬರ್ತವೆ. ಇದನ್ನ ಏನ್ ಮಾಡ್ರಿ, ಇದನ್ನ ಪ್ರಿಂಟ್ ಮಾಡಿ ನೋಡಿ, ಪ್ರಿಂಟ್ ರೆಸಿಪ್ಟ್ ಅಂತ ಇದೆ. ಈ ಫೀಸ್
ಪ್ರಿಂಟ್ ಮಾಡಿ ಇಟ್ಕೋಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಫೀಸ್ ನ ಪ್ರಿಂಟ್ ಮಾಡಿ ಇಟ್ಕೊಳ್ರಿ. ಇಟ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮಾಡ್ರಿ ಕ್ಲಿಕ್ ಹಿಯರ್ ಟು ಪ್ರಿಂಟ್ ದ ಫೈನಲ್ ಅಪ್ಲಿಕೇಶನ್. ಫೈನಲ್ ಅಪ್ಲಿಕೇಶನ್ ನ ಪ್ರಿಂಟ್ ಔಟ್ ಮಾಡಿ ಇಟ್ಕೊಳ್ರಿ. ಆ ಫೈನಲ್ ಅಪ್ಲಿಕೇಶನ್ ಅಲ್ಲಿ ನೋಡ್ಕೊಡಿ ಎಲ್ಲ ಇಲ್ಲಿ ಫೈನಲ್ ಅಪ್ಲಿಕೇಶನ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕಾದ್ರೆ ತುಂಬಾ ಇದಾವೆ. ಒಂದು, ನಿಮ್ ಕ್ಯಾಟಗರಿ ಕ್ಲೇಮ್ ಆಗಿದ್ಯಾ, ಕಾಸ್ಟ್ ಕ್ಲೇಮ್ ಆಗಿದ್ಯಾ, ಡಿಗ್ರಿ ಡೀಟೇಲ್ಸ್ ಮಾರ್ಕ್ಸ್ ಕರೆಕ್ಟ್ ಅಪ್ಲೋಡ್ ಆಗಿದ್ಯಾ ಅಂದ್ರೆ ಎಂಟರ್ ಮಾಡಿದ್ಯಾ, ರೈಟ್ 15 ಇಯರ್ಸ್ ಡಿಗ್ರಿ ಇರುತ್ತೆ ಅದು ಎಂಟ್ರಿ ಆಗಿದ್ಯಾ, 16 ಇಯರ್ಸ್ ಇದೆಯಾ ಅದು ಎಂಟ್ರಿ ಆಗಿದ್ಯಾ, ಈ ತರ ಎಲ್ಲ ಸೆನ್ಸಿಟಿವ್ ಎಲ್ಲ ಇರುತ್ತಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರಿ. ಮೊಬೈಲ್ ನಂಬರ್ ಸರಿ ಇದೆಯಾ, ಇಮೇಲ್ ಸರಿ ಇದೆಯಾ, ಡೇಟ್ ಆಫ್ ಬರ್ತ್ ಸರಿ ಇದೆಯಾ, ನೇಮು, ನಿಮ್ ಫಾದರ್ ನೇಮ್, ಮದರ್ ನೇಮ್ ಇವೆಲ್ಲ ಸರಿ ಆಗಿದ್ದಿಲ್ಲ ಅಂತ ಒಂದ್ಸಲ ಫೈನಲ್ ಅಪ್ಲಿಕೇಶನ್ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೊಡ್ರಿ. ಇನ್ ಕೇಸ್ ಎರರ್ಸ್ ಇದ್ರು ಕೂಡ ಮತ್ತೇನ್ ಮಾಡ್ಬೋದು, ಇವನ್ ಆಫ್ಟರ್ ದ ಪೇಮೆಂಟ್ ಆಲ್ಸೋ ಯು ಕ್ಯಾನ್ ಮೇಕ್ ಆಲ್ಟರೇಷನ್ ಗಳನ್ನ ಮಾಡ್ಕೊಳ್ಳಬಹುದು. ಇಲ್ಲ, ಇನ್ ಕೇಸ್ ಅಪ್ಲಿಕೇಶನ್ 8ನೇ ತಾರೀಕು ನೀವು ಅಪ್ಲಿಕೇಶನ್ ಅಲ್ಲಿ ಏನ್ ಬೇಕಾದ್ರೆ ಎಡಿಟ್ ಮಾಡ್ಕೊಂಡು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ತೆಗೆಸ್ಕೋಬಹುದು. ಏನಾಗಿದ್ರು ಸಮಸ್ಯೆ ಇಲ್ಲ. ಮತ್ತೇನ್ ಮಾಡ್ಬೋದು, ಚೇಂಜ್ ಮಾಡ್ಕೊಂಡು ಫೈನಲ್ ಅಪ್ಲಿಕೇಶನ್ ಕಾಪಿನ ತೆಗೆಸ್ಕೊಳ್ಬಹುದು. ನೋ ಇಶ್ಯೂಸ್ ಅಟ್ ಆಲ್, ರೈಟ್. ತಪ್ಪಾಗಿ ತಲೆ ಕೆಡಿಸ್ಕೊಂಡು ಕೂರ್ಬೇಡ್ರಿ. ಸೊ ಇಷ್ಟು ಕಂಪ್ಲೀಟ್ ಆಗುತ್ತೆ ಪ್ರೊಸೆಸ್ ಇಲ್ಲಿಗೆ. ಐ ಹೋಪ್ ಇದೆಲ್ಲ ವಿಡಿಯೋ ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟೆ ಅನ್ಕೋತೀನಿ ನಾನು. ಸೊ ಯಾರು ಅಪ್ಲಿಕೇಶನ್ ಆಲ್ರೆಡಿ ಹಾಕಿದ್ದೀರಾ ನೀವು ಕೂಡ ನೋಡ್ಕೋಬಹುದು, ಎರರ್ಸ್ ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಡ್ರಿ. ಹಾಕಲ್ದೇ ಇರೋರು ತುಂಬಾ ಜನ ಕೇಳ್ತಾ ಇದ್ರೆ ಹಾಗಾಗಿ ಈ ವಿಡಿಯೋ ಮಾಡ್ತಿರೋದು. ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಇನ್ನೂ ಏನೋ ಹೊಸ ಅಪ್ಡೇಟ್ ಇದ್ರೆ ಡೆಫಿನೆಟ್ಲಿ ಐ ಗಿವ್ ಯು ದ ಅಪ್ಡೇಟ್ಸ್ ಆಲ್ಸೋ. ಬಿಕಾಸ್ ಇಷ್ಟು ವರ್ಷ ನಾವು ಕೆ ಜೊತೆ ಮಾತಾಡಿದ್ದು, ಅವ್ರ ಜೊತೆ ಮಾತಾಡಿ ಡೈರೆಕ್ಟ್ ಆಗಿ ರೆಕಾರ್ಡಿಂಗ್ಸ್ ನಾವು ತೋರಿಸ್ತಾ ಇದ್ವಿ ಸ್ಟೂಡೆಂಟ್ಸ್ ಗಳಿಗೆ. ಇವಾಗ ಕಮ್ಯುನಿಟಿ ಗೈಡ್ಲೈನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರೋದು ಯೂಟ್ಯೂಬ್ ಅಲ್ಲಿ, ಅದೆಲ್ಲ ಅಪ್ಲೋಡ್ ಮಾಡಕ್ ಆಗಲ್ಲ. ಹಂಗಾಗಿ that we are not uploading, but whatever information that we are going to gather, that we are going to give it here. ಇದೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಆದಷ್ಟು ಬೇಗ ಏನ್ ಮಾಡ್ಕೋಬೇಕು, ನೀವು ಈ ಕ್ಲಾಸ್ ನ ಲೈಕ್ ಮಾಡ್ಕೊಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ದ ಕ್ಲಾಸ್. ಅಂಡ್ ವೆರಿ ಸೂನ್ 2-3 ದಿನದಲ್ಲಿ 5.0 ಬ್ಯಾಚ್ ಕೋರ್ಸ್ ನ ಲಾಂಚ್ ಮಾಡ್ತೀವಿ. ಆ ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಆಲ್ಸೋ, ರೈಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಬೈ ಬೈ, ಟೇಕ್ ಕೇರ್ ಎವ್ರಿವನ್, ಥ್ಯಾಂಕ್ ಯು.